ಸ್ಟಾರ್ಟ್. ಶ್ರೀ ಗುರುವೇ ದೀಕ್ಷಾ ಗುರುವೇ ಶಿಕ್ಷಾ ಗುರುವೇ ರಕ್ಷಾ ಗುರುವೇ ಸರ್ವಾಗಮೋಕ್ತ ಕಳಾ ಗುರುವೇ ಶಿವಯೋಗ ಧರ್ಮಾರ್ಥ ಭೋಗ ಗುರುವೇ ತ್ಯಾಗ ಗುರುವೇ ಸುಧೀ ಗುರುವೇ ವಾಚಾ ಗುರುವೇ ಭವರೋಗ ಶರಣಾದೆ ಬಸವ ಮಹಾ ಗುರು ನಿಮಗೆ. ವಿಶ್ವಗುರು ಮಹಾಮಾನವವಾದಿ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಮಹಾಮಹಿಮರು ಬಯಲುಕಾಯಿ ಸಿದ್ಧರು ಶೂನ್ಯ ಪೀಠಾಧ್ಯಕ್ಷರಾದಂತಹ ಲವಪ್ರಭುದೇವರನ್ನು ಚಿನ್ಮಯ ಜ್ಞಾನಿ ಷಟಸ್ಥಲ ಚಕ್ರವರ್ತಿ ಚನ್ನಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಸೇರಿರುವ ಎಲ್ಲ ಸದ್ಭಕ್ತ ಬಂಧುಗಳೇ, ತಾಯಂದಿರೇ, ಮಕ್ಕಳೇ, ಎಲ್ಲರಿಗೂ ಶರಣ ಶರಣ. ಇಲ್ಲೇ ಚೆನ್ನಾಗಿ ಬರ್ಬೋದು, ಅದು ಬೇಡ, ಇಲ್ಲೇ ಕೂತ್ಕೊಳ್ಳಿ, ಎಲ್ರಿಗೂ ಕೇಳಿಸುತ್ತಲ್ಲ ಹೊರಗಡೆ. ನಾವು ಹಾಲು ದೂರದವ್ರಿಗೆ ಆ ಟಿವಿ ನೋಡೋರಿಗೆ ಕೇಳಿಸ್ಲಿ ಅಂತ ಅದನ್ನ ಹಾಕ್ಬೇಕಷ್ಟೇ. ಇನ್ನೂ ಬೇಕಾದ್ರೆ ಒಂದೆರಡು ಬಾಕ್ಸ್ ಇಟ್ಬಿಡಿ ಅಲ್ಲಿ ಹೊರಗಡೆ, ಕೆಳಗಡೆ ಇಲ್ಲ ಅಂತದ್ದೇನೆ ಒಂದೇ ಕನೆಕ್ಷನ್ ಇರಲಿ, ಅಂದ್ರೆ ಚೆನ್ನಾಗಿ ಬರಲ್ಲ. ಬಸವಣ್ಣನವರ ಜೀವನ ಚರಿತ್ರೆಯನ್ನು ಕುರಿತು ನಾವೆಲ್ಲ ತಿಳ್ಕೊಳ್ತಾ ಇದ್ದೀವಿ. ಮಹಾಪುರುಷರು ಅವರು ಈ ಜಗತ್ತಿಗೆ ಬರೋದೇ ಜಗತ್ತಿನ ಉದ್ಧಾರಕ್ಕಾಗಿ. ಅಂದ್ರೆ ಅವರು ಕರ್ಮವನ್ನ ಕಳೆಯೋದಕ್ಕೆ ಬರೋರು ಅಲ್ಲ, ಧರ್ಮವನ್ನ ಬೆಳೆಸೋದಕ್ಕೆ ಬರೋರು, ಧರ್ಮವನ್ನ ಕೊಡೋದಕ್ಕೆ ಬಂದಂಥವ್ರು. ಅದಕ್ಕೆ ಅವರನ್ನ ಶರಣರು ಏನಂತಾರೆ ಅಂದ್ರೆ ಅಘಟಿತ ಘಟಿತರು, ವಿಪರೀತ ಚರಿತರು. ಅಘಟಿತ ಘಟಿತರು, ವಿಪರೀತ ಚರಿತರು. ಈ 8 ವರ್ಷದ ಹುಡುಗ ನಿಮ್ಮನ್ನ ಪ್ರಶ್ನೆ ಮಾಡಕ್ ಶುರು ಮಾಡಿದ್ರೆ ನೀವು ಅವ್ನ ಪ್ರೀತಿಯಿಂದ ಕಾಣ್ತೀರ, ನೀವು ವಿರುದ್ಧವಾಗಿ ಮಾತಾಡಿದ್ರೆ ಇಲ್ಲ. ಮನೆ ಬಿಟ್ಟು ಹೋದ ಅಂದ್ರಂತೂ ಮುಗೀತು, ಅವನು ಹುಚ್ಚಿಡಿದೆ ಅಂತೀವಿ. ಈಗ ಈ ಬಸವಣ್ಣ 8 ವರ್ಷಕ್ಕೆ ಬಿಟ್ಟು ಹೋಗಿದ್ದಕ್ಕೆ ನಾವೆಲ್ಲ ಸ್ಮರಿಸ್ತಾ ಇದ್ದೀವಿ. ಅವತ್ತು ಅವ್ರ ಕಾಲಕ್ಕೆ ಅವ್ರ ಸಮಕಾಲದಿಂದ ಅವ್ರನ್ನ ಹುಚ್ಚರು ಅನ್ಕೊಂಡ್ಬಿಟ್ಟಿರ್ತಾರೆ. ಈಗ ನಿಮ್ಮ ಇಷ್ಟು ಜನ ಕೂತಿದ್ದಾರಲ್ಲ ತಂದೆಗಳು, ಬಹಳ ಜನ ತಂದೆಗಳು ಬಂದಿದ್ದಾರೆ. ಶಂಕರಣ್ಣವ್ರು ಬಂದಾರೆ, ಸಿದ್ದರಾಮಣ್ಣ, ನಮ್ಮ ಅಶೋಕ್ ಬೈದವ್ರು ಬಂದಾರೆ, ಜಗದೀಶ್ ಅವ್ರು ಇದ್ದಾರೆ. ಎಲ್ಲ ಊರು ಹಿರಿಯರೆಲ್ಲ ಇದ್ದೀರಿ. ಬಸವಂತಪ್ಪನು ಬಂದಿರ್ಬೋದೇನೋ ಅಥವಾ ಅಬ್ಸೆಂಟ್ ಗೊತ್ತಿಲ್ಲ, ಬಂದ. ಅಂದ್ರೆ ಎಲ್ಲರೂ ನೀವು ಸುಮ್ಮನೆ ಕಣ್ಣು ಮುಚ್ಕೊಂಡು ಯೋಚನೆ ಮಾಡಿ. ನಿಮ್ಮ ಮಗಳು ಒಬ್ಳು ಒಳ್ಳೆ ವಯಸ್ಸಿಗೆ ಬಂದಂತಹ ಮಗಳು, 22-23 ವರ್ಷದ ಮಗಳು, ಯಾವಾಗಲೂ ಓದೋದು, ಧ್ಯಾನ, ಪೂಜೆ. ನನ್ನ ಮದುವೆ ವಲ್ಲೆ, ತುಂಬ ಚೆನ್ನಾಗಿದ್ದಾಳೆ, ಒಳ್ಳೆ ಸಿನಿಮಾ ಆಗ್ತಿದ್ದಂಗೆ ಇದ್ದಾಳೆ. ನಾನು ಮದುವೆ ವಲ್ಲೆ ಅಂತ ಕೂದಲು ಅಂತ ಇಟ್ಕೊಳ್ಳೋದು. ಏನಂತಾರೆ ನೀವು? ಯಾರು ಮುಚ್ಚಿಡ್ತೀವಿ ಏನಂತೀರಿ? ಹೌದಿಲ್ಲ? ನಾನು ಮಹಾಮನೆಗೆ ಹೋಗ್ತೀನಿ, ನಾನು ದೀಕ್ಷೆ ತಗೊತೀನಿ, ನಾನು ಅವರಂಗೆ ಆಗ್ತೀನಿ ಅಂದ್ರೆ ಯಾರು ಒಪ್ಪಿಗೆ ಕೊಡ್ತೀರ? ಖಂಡಿತ ಕೊಡೋದು. ಅವನಲ್ಲ ನಿಮ್ಮ ಮಕ್ಳು ಯಾವನ್ನೆಲ್ಲ ಬಿಡ್ರಿ, ಏನು ಚಿಂತೆ ಮಾಡಬೇಡ್ರಿ ಅಂದ್ರೂ ನೀವು ಮೊದಲೇನಂತೀರ? ಹುಚ್ಚಿಡ್ರಿ ಹಂಗೆ ಅಂತಾರೆ. ಅಂದ್ರೆ ಈ ಜಗತ್ತಿನಲ್ಲಿ ಎಲ್ಲವನ್ನು ತ್ಯಾಗ ಮಾಡಿ ವೈರಾಗ್ಯ ಮಾರ್ಗಕ್ಕೆ ಬರ್ಬೇಕಾದವರು ನಿಮ್ಮ ಲೆಕ್ಕದಲ್ಲಿ ಏನವರು ಹುಚ್ಚರು. ಬರೀ ನೀವಲ್ಲ, ನೀವು 21ನೇ ಶತಮಾನದಲ್ಲಿ ಇದ್ದಾರ ಬಿಡ್ರಿ, 12ನೇ ಶತಮಾನದಲ್ಲೂ ಕೂಡ ಮಹಾದೇವಿಯಕ್ಕನನ್ನು ಮೊದಲು ಹುಚ್ಚರಂತ. ಅದಕ್ಕೆ ಶರಣ ಹೇಳ್ತಾರೆ, ಲೋಕ ವಿರೋಧಿ ಶರಣನ ಆರಿಗೂ ಅಂಜುವವನಲ್ಲ. ಶರಣರೊಂದೇ ಅವರೇ ಹೆಸರು ಕೊಟ್ಕೊಂಡಿದ್ದಾರೆ, ಲೋಕ ವಿರೋಧಿ
ಶರಣ. ಲೋಕ ವಿರೋಧಿಗಳು ನಾವು, ಅಂದ್ರೆ ನೀವು ನಡೆದಂಗೆ ನಮಗೆ ನಡೆಯಕ್ಕಾಗಲ್ಲಪ್ಪ, ನಾವು ವಿಪರೀತ ಚರಿತರು ಅನ್ನುವ ಮಾತನ್ನ ಹೇಳ್ತಾರೆ. ಅಂದ್ರೆ ನಾವು ತಿಳ್ಕೋಬೇಕು, ಒಳ್ಳೆಯದನ್ನು ಸಾಧಿಸ್ಬೇಕಾದ್ರೆ ಪರಮಾತ್ಮನ ಶಕ್ತಿಯನ್ನು ಆವಿರ್ಭಾವ ಮಾಡ್ಕೋಬೇಕಾದ್ರೆ ವಿಶೇಷವಾದ ಸಾಧನೆ ಇದ್ರೆ ಮಾತ್ರ ಸಾಧ್ಯ, ತ್ಯಾಗ ಇದ್ರೆ ಮಾತ್ರ ಸಾಧ್ಯ. ಸುಮ್ಮನೆ ಎಲ್ಲರ ಹಾಗೆ ಬದುಕಿದ್ರೆ ಬಸವಣ್ಣ ಆಗ್ತಿರ್ಲಿಲ್ಲ, ಚನ್ನಬಸವಣ್ಣ ಆಗ್ತಿರ್ಲಿಲ್ಲ, ಪ್ರಭುದೇವರು ಆಗ್ತಿರ್ಲಿಲ್ಲ. ಅಂತಹ ಒಂದು ದೊಡ್ಡ ಶರಣ ಸಮೂಹವನ್ನ ಇಡೀ ವಿಶ್ವಕ್ಕೆ ಮಾದರಿಯಾಗತಕ್ಕಂತಹ, ಇಡೀ ವಿಶ್ವವೇ ಅಚ್ಚರಿ ಪಡತಕ್ಕಂತಹ ಶರಣ ಬಳಗವನ್ನು ಕಟ್ಟಬೇಕಾಗಿತ್ತು ಬಸವಣ್ಣವರಿಗೆ. ಆ ಬಸವರಸನ ಬಾಲ್ಯ ಜೀವನ ಎಂತ ಅದ್ಭುತವಾಗಿರ್ಬೋದು. ನಿನ್ನೆ ಕೆಲವು ಪ್ರಸಂಗ ಹೇಳಿದ್ದೀನಿ, ಇವತ್ತೊಂದೆರಡು 3-4 ಪ್ರಸಂಗ ನೋಡೋಣ. ಅದ್ರ ಜೊತೆಗೆ ನೀವೆಲ್ಲ ಒಂದು ಶಬ್ದ ಕೇಳಿರ್ಬೋದು, ಪವಾಡ ಅಂತೇಳಿ. ಕೇಳಿದ್ರಲ್ಲ, ಪವಾಡ ಆಯ್ತಾ, ಪವಾಡ ಆದಂಗೆ ಆಯ್ತಪ್ಪ ಅಂತೇಳಿ. ಇನ್ನು ನಿಮಗೆ ಮಳೆ ಬೇಕಾಗಿರುತ್ತೆ, ಮಳೆ ಬೆಳೆ ಬಾಡ್ತಾ ಇದೆ, ಒಂದೇನೋ ದಾಸೋಹ ಮಾಡ್ತೀರಾ. ಅವತ್ತು ಕರಿಯಮ್ಮನ ಗುಡಿ ದಾಸೋಹ ಆಯಿತು, ಮಳೆ 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 ಬೇಕು ತಾಯಿ ಅಂತ ಬೇಡಿದ್ರಿ, ಬಂತು ಮಳೆ ಅಂತ ಇಟ್ಕೊಳ್ಳಿ. ನಿಮಗೆಲ್ಲ ಎಷ್ಟು ಸಂತೋಷ ಆಗುತ್ತವ. ಆ ಮಳೆ ಬಂದಿದ್ದು ಯಾವುದರ ಮಹಿಮೆ ಅಂತೀರ ನೀವು? ದಾಸೋಹದ ಮಹಿಮೆ, ಪವಾಡ ಅಂತ ಹೇಳ್ತೀರ. ಅಂದ್ರೆ ನಡಿಬಾರದ್ದು ನಡೆದ್ರೆ ಅದೇ ಪವಾಡ ಅಂತ ಹೇಳ್ತೀವಿ. ಆದರೆ ಈ ಬೆಳೆ ಜೊತೆಗೆ ಕಳೆನು ಬರ್ತದೆ. ಬೆಳೆ ಎಲ್ಲಿ ಯಾವ ಭೂಮಿಯಲ್ಲಿ ಬೆಳೆ ಚಲೋ ಬರ್ತದೋ ಅಲ್ಲಿ ಕಳೆನು ಬರ್ತದೆ. ನೀವೀಗ ಏನ್ ಮಾಡ್ತೀರಿ? ಕಳೆನಾಶಕ ಹೊಡೆದ್ಬಿಡ್ತೀರಿ. ಮುಂದಿನ ವರ್ಷದಿಂದ ಬೆಳೆನೂ ಸರಿ ಬರಲ್ಲ ಅಲ್ಲಿ. ಇದು ಯಾರು ಬಹಳ ಜನರಿಗೆ ಅರ್ಥ ಆಗ್ತಾ ಇಲ್ಲ. ಕಳೆನಾಶಕ ಹೊಡೆಯೋದು, ಆಮೇಲಿಂದ ಔಷಧಿ ಹೊಡೆಯೋದು, ಗೊಬ್ಬರ ಹಾಕೋದು ಎಲ್ಲ ಮಾಡ್ತೀರಲ್ಲ, ಮುಂದಿನ ವರ್ಷದಿಂದ ಬೆಳೆನೂ ಸರಿ ಬರಲ್ಲ ಅಲ್ಲಿ. ಎಲ್ಲಿ ರಸಗೊಬ್ಬರ ಜಾಸ್ತಿ ಹಾಕಿರ್ತೀರೋ ಅಲ್ಲಿ ಬೆಳೆ ಸರಿ ಬರಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕಾಗಿ ರೈತರು. ಅದಿರಲಿ, ಪವಾಡಗಳ ಜೊತೆಗೆ ಕೈ ಚಾಳಕ ಅನ್ನುವಂಥದ್ದು ಪವಾಡ ಇದೆ ಜಗತ್ತಿನಲ್ಲಿ. ಪವಾಡ ಸುಳ್ಳಲ್ಲ. ಎಲ್ಲ ಮಹಾತ್ಮರ ಜೀವನದಲ್ಲಿ, ಎಲ್ಲ ಸಿದ್ಧ ಪುರುಷರ ಜೀವನದಲ್ಲಿ, ಪ್ರವಾದಿಗಳ ಜೀವನದಲ್ಲಿ ಪವಾಡಗಳು ನಡೆದಿದೆ. ಬಸವಣ್ಣವರಂತೂ ತಮ್ಮೊಂದು ವಚನದಾಗ ಹೇಳ್ತಾರೆ, 88 ಪವಾಡಗಳ ಮಾಡಿ 360 ಸತ್ತ ಪ್ರಾಣವ ವ್ಯಕ್ತಿಯನ್ನು ಸತ್ತವ್ರನ್ನ ಬದುಕಿಸಿದ್ದಾರೆ. 360 ಸತ್ತವ್ರನ್ನ 360 ಜನ ಅಂದ್ರೆ 36 ವರ್ಷದಲ್ಲಿ ಕಲ್ಯಾಣದಲ್ಲಿರುವಾಗ ಸುಮಾರು 360 ಸತ್ತ ಜೀವಗಳನ್ನು ವಾಪಸ್ ಬದುಕಿಸಿದ. ಅದರಲ್ಲಿ ಮೇದಾರ ಕೇತಯ್ಯ ಅಂತ ಒಬ್ಬ ಶರಣರು, ಅವ್ರದ್ದು ಅದೇ ತರ ಪವಾಡ ಆಗಿದೆ. ಅಂದ್ರೆ ಬಸವಣ್ಣವರು ಆ ಸತ್ತಂತ ಮೇದಾರ ಕೇತಯ್ಯನವ್ರನ್ನ ಬದುಕಿಸ್ಕೊಂಡು ತರ್ತಾರೆ. ಅಂದ್ರೆ ಪವಾಡಗಳು ನಡೆಯೋದು ನಿಜ. ಆದರೆ ಆ ಪವಾಡಗಳ ಜೊತೆಗೆ ಹೆಂಗೆ ಕಳೆ ಜೊತೆ ಬೆಳೆ ಜೊತೆ ಕಳೆ ಬರ್ತದೋ ಹಾಗೆ ಕೆಲವರು ಕಣ್ ಕಟ್ ಮಾಡೋದು, ಕೈ ಚಾಕ ಮಾಡೋದು, ಅದನ್ನು ಮಾಡ್ತಾರೆ. ಅದನ್ನು ನಾವು ತಿಳ್ಕೋಬೇಕು. ಇಲ್ಲಿ ಬಸವಣ್ಣ ಬಾಲಕ ಬಸವರಸ ಒಂದು ದಿವಸ ಗುರುಕುಲದಲ್ಲಿ ಎಲ್ಲರೂ ಮಕ್ಕಳ ಜೊತೆಗೆ ಆಟ ಆಡ್ತಾ ಒಂದು ಕೊಳದ ಹತ್ರ ಹೋದ್ರು. ಅಥವಾ ಮಧ್ಯಾಹ್ನದ ಊಟ ಮಾಡಿದ್ದಾರೆ. ಆಮೇಲೆ ಆಗಿನ ಕಾಲದಲ್ಲಿ ಬರವಣಿಗೆ ಮಾಡ್ತಿದ್ರಲ್ಲ, ಅದೇನು ಬರವಣಿಗೆ ಮಾಡತಕ್ಕಂಥ ಹಲಿಗೆ, ಕಪ್ಪು ಹಲಿಗೆ, ಅದನ್ನ ತೊಳೆಯಕ್ಕೆ ಅಂತ ಹೋಗ್ತಿದ್ರು. ಅಥವಾ ಊಟ ಮಾಡಿ ತಟ್ಟೆ ತೊಳ್ಕೊಬೇಕಾಗಿತ್ತು, ಹೋದ್ರು. ಅದನ್ನ ಕೊಳ ಅಂತಂದ್ರೆ ಒಂದು ಸಣ್ಣ ಬಾವಿ ಅಂತ ಇಟ್ಕೊಳ್ಳಿ, ಅದಕ್ಕೆ ಕೊಳ ಅಂತ ಕರೀತಿದ್ರು. ಆ ಕೊಳದ ಹತ್ರ ಹೋದ್ರು, ಮೆಟ್ಲಿಳಿದು ತೊಳ್ಕೊಂತ ಇದ್ರು. ಒಬ್ಬ ಬೆನಕ ಅನ್ನುವಂಥ ಹುಡುಗ ಜಾರು ಬಿದ್ಬಿಟ್ಟ, ಕೊಳದೊಳಗೆ ಬಿದ್ದ. ಈ ಬಾಕಿ ಹುಡುಗರಿಗೆ ಭಯ ಆಗ್ಬಿಡ್ತು, ಯಾಕೆಂದ್ರೆ ನಾವು ಬದುಕಕ್ಕೆ ಇವ್ರಿಗೆ ಯಾರು ಈಜ್ ಬರಲ್ಲ. ಸರಿ, ಈ ಹುಡುಗರೆಲ್ಲ ಓಡೋಗ್ಬಿಟ್ರು. ಓಡೋಗ ಗುರುಗಳಿಗೆ ಹೇಳಿದ್ರು, ಬಸವಣ್ಣನ ಬಗ್ಗೆ ಸ್ವಲ್ಪ ಕೆಲವರಿಗೆ ಮತ್ಸರ ಇತ್ತು, ಹೊಟ್ಟೆ ಕಿಚ್ಚಿತ್ತು. ಯಾಕಂದ್ರೆ ಬಹಳ ಜಾಣ, ಬಹಳ ಸುಂದರ, ಬಹಳ ಎತ್ತರದ ಹುಡುಗ, ವಯಸ್ಸಿಗೆ ಮೀರಿದ ಬೆಳವಣಿಗೆ, ಹಂಗೆ ವಿದ್ಯಾಭ್ಯಾಸದಲ್ಲೂ ಹಾಗೆ, ಗುರುಗಳ ಮೆಚ್ಚುಗೆ ಪಾತ್ರ, ಮತ್ತೆ ರಾಜರ ಮಗ, ಮಾದರಸರ ಮಗ. ಕೆಲವ್ರಿಗೆ ಆಗ್ಲಾರ್ದವರು ಇದ್ರು, ಬಸವಣ್ಣ ಸಣ್ಣ ಹುಡುಗರಿಂದನೇ ಇದ್ರು ನೋಡ್ರಿ. ಅವ್ರು ಹೋಗಿ ಏನ್ ಹೇಳಿದ್ರು, ಬೆನಕನನ್ನ ಬಸವಣ್ಣ ಕೊಳಕ್ ತಳ್ಬಿಟ್ಟ,
ಬಸವರಸ ತಳ್ಳಿಬಿಟ್ಟ, ಅವನು ಸತ್ತೋಗಿದ್ದಾನೆ. ಇವ್ರು ಅಲ್ಲಿ ಹೋಗಿ ಗುರುಗಳನ್ನ ಕರ್ಕೊಂಬರೋ ಹೊತ್ತಿಗೆ, ಬೇರೆಯವ್ರನ್ನೆಲ್ಲ ಕರ್ಕೊಂಬರೋ ಹೊತ್ತಿಗೆ ಇವ್ರೇನ್ ಮಾಡಿದ್ದಾರೆ, ಬಸವರಸ ಈಜ್ ಬರ್ತಿತ್ತು ಅವನಿಗೆ. ಅಷ್ಟೊತ್ತಿಗಾಗಲೇ ಈಜ್ ಕಲ್ತ್ಬಿಟ್ಟಿದ್ದ, ಬಾವಿಗೆ ಇಳ್ದ, ಮುಳುಗ್ತಿದ್ದ, ಅವನು ನೀರು ಕುಡಿದ್ಬಿಟ್ಟಿದ್ದ. ಎಳ್ಕೊಂಬಂದು ದಂಡೆಗೆ ಹಾಕಿ ಅವನಿಗೆ ಉಪಚಾರ ಮಾಡಕ್ಕೆ ಶುರು ಮಾಡಿದ. ಆ ಹೊಟ್ಟೆಯಲ್ಲಿ ನೀರು ಕುಡಿದಿದ್ದೆಲ್ಲ ಈಚೆಗೆ ತೆಗಿತಾ ಇದ್ದ, ಒತ್ತಿ 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 ಬೆನ್ನು ಒತ್ತಿ ತೆಗಿತಾ ಇದ್ದ. ಬಂದ್ರು ಗುರುಗಳು, ಬಂದ್ರು, ಬೇರೆಯವ್ರು ಬಂದ್ರೆ, ಏನೋ ನೀನು ತಳ್ದಂತಲ್ಲ. ಇಲ್ಲ ಗುರುಗಳೇ, ನಾನು ತಳ್ಳಿಲ್ಲ. ಬೆನಕನ್ನೇ ಕೇಳಿ ಅವ್ನಿಗೆ ಎಚ್ಚರ ಆದ್ಮೇಲೆ ಮತ್ತೆ ವೈದ್ಯರು ಬಂದರು. ಅಥವಾ ಬಸವಣ್ಣನ ಮುಟ್ಟಿದ ಕೂಡಲೇ ಅವನು ಎಚ್ಚರ ಆದ. ಅವ್ನು ಸತ್ಯ ಬಿಟ್ಟಿದ್ದ, ಬದುಕಿಸ್ದ ಅಂತ ಹೇಳಿದ್ರು. ಬದುಕ್ತ, ಜೀವ ಬಂತು. ಸರಿ, ಕೇಳಿದ್ರು, ಏನಪ್ಪ ನೀನು ಬಸವರಸ ತಳ್ಳಿದ್ನ? ಇಲ್ಲ, ನಾನು ತಳ್ಳಿಲ್ಲ, ನಾನೇ ಬಿದ್ದೆ. ಅವನು ನನ್ನ ಉಳಿಸಿದಾನೆ, ನನ್ನ ಗೆಳೆಯ, ಅವನು ನನ್ನ ಸ್ನೇಹಿತ ಅಂತ ಭಾಳ ಖುಷಿ. ಆ ಮಗು ಹೇಳ್ತು. ಸಣ್ಣದಾಗ ಅವನು ಹೇಳಿದ ಕೂಡಲೇ ಎಲ್ಲರೂ ಬಸವಣ್ಣನ ಕೊಂಡಾಡೋದು. ಅದೇ ಕೆಲವು ತುಂಟು ಹುಡುಗರು ಏನ್ ಮಾಡಿದ್ರು ಗೊತ್ತಾ? ಇನ್ನೊಂದು ದಿವಸ ಒಬ್ಬ ಚಾಮಾನ ಹುಡುಗನ್ನ ಕರ್ಕೊಂಬಂದ್ರು. ನೀ ಸತ್ತಂಗೆ ಬೀಳು, ನಾವು ಹೊತ್ತಂಗೆ ನೋಡ್ತೀವಿ, ಗೊತ್ತಾಯ್ತಲ್ಲ? ಸತ್ತಂಗೆ ಬೀಳೋದು, ಹೊತ್ತಂಗೆ ಮಾಡೋದು ಅಂತ ಒಂದು ಗಾದೆ ಮಾಡಿರ್ಬೇಕಲ್ಲ ನೀವು. ನೀ ಸತ್ತಂಗೆ ಬೀಳೋದು, ನಾವು ಹೊತ್ತಂಗೆ ಮಾಡ್ತೀವಿ ಅಂತಂದ್ರು. ಸರಿ, ಅವನು ಹಂಗೆ ಮಲ್ಕೊಂಡ, ಕಣ್ಣು ಮುಚ್ಕೊಂಡು ಮನೆಯಿಂದ ಮುಖ ಹೆಂಗಿಂಗ ಮಾಡ್ಕೊಂಡು ಬಿದ್ದ. ಬಸವಣ್ಣ ಕಳೆದ್ರು ಹುಡುಗರಲ್ಲ, ಚಾಮ ಸತ್ಬಿಟ್ಟಿದ್ದಾನೆ, ಬಾ ಬದುಕ್ಸೋದು. ಬಸವಣ್ಣ ಇಲ್ಲ, ಮತ್ತು ಸಾವು ಇದ್ದವ್ರು ಸತ್ತವ್ರನ್ನ ಹೆಂಗಪ್ಪ ಬದುಕ್ಸೋಕ್ಕಾಗುತ್ತೆ, ಸತ್ತವ್ರು ಸಾಯಿ ಬಿಡು ಅಂತಂದು ಗೊತ್ತಿತ್ತು ಇವ್ರ ಆಟ. ಅವ್ನು ನಿಜವಾಗಿ ಸತ್ಯ ಹೋಗ್ಬಿಟ್ಟ, ನಾಟಕ ಮಾಡಕ್ ಹೋಗಿ ಸತ್ಯ ಹೋಗ್ಬಿಟ್ಟ. ಅಂದ್ರೆ ಅಂತ ಮತ್ತೆ ಚಾಮ ಬೇಡ್ಕೊಂತಾರ ಅವರಲ್ಲ, ನಮ್ಗೆ ತಪ್ಪಾಯ್ತು, ನಾವು ಸುಳ್ಳು ಹೇಳಿದ್ವಿ, ನಿನಗೆ ತಪ್ಪು ಮಾಡಿದ್ವಿ, ದಯವಿಟ್ಟು ನಮ್ಮನ್ನು ಕಾಪಾಡು, ಆ ಹುಡುಗನ ಉಳಿಸಿದ ಮತ್ತೆ ಬಸವಣ್ಣ. ಅಂದ್ರೆ ಇದು ಪವಾಡ. ಮತ್ತು ಇನ್ನು ಕೆಲವು ದೊಡ್ಡವರು ಆದ್ಮೇಲೆ ಕಲ್ಯಾಣದ ಅನುಭವ ಮಂಟಪ, ಅಲ್ಲಿ ದಾಸೋಹ ನಡೀತಿತ್ತು. ದಾಸೋಹದಲ್ಲಿ ಒಂದು ಕಡ್ಡಾಯ ಇತ್ತು, ಅಂದ್ರೆ ಲಿಂಗ ಪೂಜೆ ಮಾಡ್ಕೋಬೇಕು. ಎಲ್ಲರೂ ಪಂಕ್ತಿಲಿ ಕೂತ್ಕೊಳ್ಳೋದು, ಲಿಂಗ ತಕ್ಕೊಳ್ಳೋದು, ಲಿಂಗಕ್ಕೆ ನೀರು ಅಂತ ನಮಸ್ಕಾರ ಮಾಡಿ ಹೂವಿಟ್ಟು ನಮಸ್ಕಾರ ಪೂಜೆ ಮಾಡ್ಕೊತಾ ಇದ್ರು. ಸರಿ, ಎಲ್ಲರೂ ಕೂತಿದ್ರು ಊಟಕ್ಕೆ. ಇನ್ನೇನು ಲಿಂಗ ಪೂಜೆ, ಲಿಂಗ ತೆಗೀರಿ, ಲಿಂಗಕ್ಕೆ ಪೂಜೆ ಮಾಡ್ಕೊಳ್ಳಿ ಅಂತ ಅಂದಾಗ ಅಲ್ಲಿ ಕೆಲವ್ರು ಏನ್ ಮಾಡ್ಬಿಟ್ಟಿದ್ರು, ಬದನೆಕಾಯಿ ಕಟ್ಕೊಂಡ್ ಬಂದ್ಬಿಟ್ಟಿದ್ರು. ಲಿಂಗ ಇರ್ಲಿಲ್ಲ ಅವರಿಗೆ. ಆ ಗುಂಡು ಬದನೆಕಾಯಿ ಇರ್ತಾವಲ್ವ, ಅವು ಲಿಂಗ ತರನೇ ಕಾಣ್ತವೆ. ವಸ್ತ್ರದಲ್ಲಿ ತಗೊಂಡು ಆ ಬದನೆಕಾಯಿ ಕಟ್ಕೊಂಡು ಅವ್ರಿಗೆ ಭಯ, ತೆಗಿಯಕ್ಕೆ ಭಯ ಆಗ್ತಾ ಇದೆ ಅವ್ರಿಗೆ. ಬಸವಣ್ಣವ್ರು ತೆಗಿರಪ್ಪ, ಯಾಕೆ ನೀನ? ಇಲ್ಲ ಅಪ್ಪ, ನಮ್ಮ ತಪ್ಪಾಯ್ತು, ಯಾಕೆ ತೆಗೀರಿ, ಅದು ವಸ್ತ್ರದಲ್ಲಿ ಲಿಂಗ ಇದೆಯಲ್ಲ, ತೆಗೀರಿ ತೆಗೀರಿ ಅಂತಾರೆ. ಇಲ್ಲ, ನಾವು ಲಿಂಗ ಕಟ್ಕೊಂಡ್ ಬಂದಿಲ್ಲ, ಆಮೇಲೆ ಶಿಕ್ಷೆ ಕೊಡ್ಬೇಡಿ ನಮಗೆ, ನಾವು ಬದನೆಕಾಯಿ ಕಟ್ಕೊಂಡ್ ಬಂದಿದ್ದೀವಿ, ಊಟಕ್ಕೋಸ್ಕರ ಬಂದಿದ್ದೀವಿ, ಬದನೆಕಾಯಿ ಕಟ್ಕೊಂಡ್ ಬಂದಿದ್ದೀವಿ. ಆವಾಗ ಇಲ್ಲಪ್ಪ, ನಿಮ್ಮ ವಸ್ತ್ರದಲ್ಲಿ ಲಿಂಗ ಇದೆ ನೋಡಿ, ತೆಗೀರಿ ಅಂತಂದ್ರೆ ಅವ್ರು ತೆಗೆದ್ರೆ ಆ ಬದನೆಕಾಯಿ ಎಲ್ಲ ಏನಾಗಿತ್ತು? ಲಿಂಗ ಆಗಿತ್ತು. ಅದೊಂದು ಪವಾಡ. ಅಂದ್ರೆ ಬಸವಣ್ಣನ ದೃಷ್ಟಿ ಬಿದ್ದರೆ ಬದನೆಕಾಯಿಗಳು ಲಿಂಗ ಆಗ್ತಿತ್ತು. ಅದೇನು ಉತ್ಪ್ರೇಕ್ಷೆ ಅಲ್ಲ. ಮತ್ತೆ ಬಸವಣ್ಣ ಬೇರೆಯವ್ರ ತರ ಕಟ್ ಮಾಡಿ ಕೈ ಚಾರಕ ಮಾಡಿ ಹಂಗ್ ಮಾಡಿದವರಲ್ಲ. ಅದು ಪರಮಾತ್ಮನ ಆಶೀರ್ವಾದದಿಂದ, ಪರಮಾತ್ಮನ ಶಕ್ತಿಯಿಂದ ನಡೀತಿತ್ತು. ಸತ್ತವ್ರು ನಾನು ಬದುಕಿಸ್ತೀನಿ ಅಂತ ಹೋಗ್ತಿರ್ಲಿಲ್ಲ ಬಸವಣ್ಣವರು. ಹೇಗೋ ಬಸವಣ್ಣವ್ರ ಹತ್ರ ಬರ್ತಿದ್ರು, ಏನೋ ಅವ್ರು ಕೇಳ್ಕೊಂತಿದ್ರು, ವಿನಂತಿ ಮಾಡ್ಕೊಂತಿದ್ರು, ಅವ್ರು ಬದುಕ್ತಿದ್ರು. ಅಂದ್ರೆ ಈ ಪವಾಡಗಳು ಮುಂದೆ ಈ ಥರದ್ದೇ ಪವಾಡಗಳು ನಾವು ಬಹಳ ನಡೆದಿದೆ. ಒಬ್ಬ ಹಿಂಗೆ ಜಂಗಮ, ಒಬ್ಬ ಶೆಟ್ಟಿ ಬರ್ತಾನೆ ಬಸವಣ್ಣನ ಪರೀಕ್ಷೆ ಮಾಡ್ಬೇಕಂತ. ಅವರ ಅನುಭವ ಮಂಟಪದಲ್ಲಿ, ಅನುಭವ ಮಂಟಪದಲ್ಲಿ ಆಗಿರ್ತಾನೆ. ನನಗೆ ಒಂದು 5 ಮೂಟೆ ಮುತ್ತು ಬೇಕು ಅಂತ, ಮುತ್ತು ರಕ್ತ ಅಂತ ಹೇಳ್ತೇನೆ ಅವನು. ಅಂದ್ರೆ ಬಸವಣ್ಣವ್ರದ್ದು ಒಂದು ವ್ರತ ಇತ್ತು, ಕೇಳಿದವರಿಗೆ ಕೇಳಿದ್ದನ್ನು ಕೊಡೋದು, ಬೇಡಿದವರಿಗೆ ಬೇಡಿದ್ದನ್ನು ಕೊಡ್ತೀನಿ. ಆವಾಗ ಅವರು ಜೋಳದ ಚೀಲಗಳನ್ನು ತರಿಸಿ ಅದನ್ನು ಮುಟ್ಟಿ ಮುತ್ತನ್ನಾಗಿ ಮಾಡಿದರು. ಇದೇ ಸುಳ್ಳಲ್ಲ, ಇದರಲ್ಲಿ ಉತ್ಪ್ರೇಕ್ಷಣೆ ಇಲ್ಲ, ಸುಳ್ಳು ಅಲ್ಲ. ಅಂತ ಶಕ್ತಿ ಇದ್ದವ್ರಿಗೆ ಅವು ನಡೀತವೆ. ಆದರೆ ಇಂತಹ ಕೆಲವು ಮಹಾತ್ಮರ ಚರಿತ್ರೆಗಳನ್ನು ತಿಳ್ಕೊಂಡಂತಹ ಕೆಲವು ಭಕ್ತರು, ಮೂಢ ಭಕ್ತರು, ನಮ್ಮ ಗುರುಗಳು ಪವಾಡ ಮಾಡಿದ್ರು, ಪುರಾಣ ಬರೆಯೋರು.
ಇಲ್ಲದ್ದೇ ಶಕ್ತಿಯನ್ನು ಅವರಲ್ಲಿ ಆರಂಭಿಸೋದು ಈ ಥರನೂ ಮಾಡಿದ್ದಾರೆ. ಇನ್ನು ಕೆಲವರು ಕಣ್ಕಟ್ಟು ಅಥವಾ ಕೈ ಚಳಕ ಅಂತ ಮಾಡ್ತಾರೆ. ಆ ಬೆರಳನ್ನು ಹೆಂಗೋ ವಿಚಿತ್ರ ಆಕಾರ ಸುತ್ತಿಸೋದು, ಉಂಗುರ ತೆಗೆದುಕೊಳ್ಳೋದು. ಇಲ್ಲಿದ್ರು ಬಹಳ ದೊಡ್ಡ ಪ್ರಸಿದ್ಧವಾದ ಒಬ್ಬರು ಇದ್ರು, ನಿಮಗೆ ಗೊತ್ತಿರಬೇಕು. ಗಡಿಯಾರ ತೆಗೆದುಕೊಳ್ಳೋದು, ಲಿಂಗ ತೆಗೆದುಕೊಳ್ಳೋದು. ಆದರೆ ನೀವು ಗಡಿಯಾರ ವಾಚ್ ತೆಗೆದುಕೊಳ್ಳಿ, ತೊಂದರೆ ಇಲ್ಲ. ಅದರಲ್ಲಿ HMT ಅಂತ ಇರಬಾರ್ದು, ಯಾವುದು ಟೈಟಾನ್ ಅಂತ ಇರಬಾರ್ದು, ಯಾವುದು ಕುರು ಇರಬಾರ್ದು. ಅಥವಾ ನಿಮ್ಮದೇ ಬ್ರ್ಯಾಂಡೆಡ್ ಒಂದು ನೀವು ತಯಾರು ಮಾಡಿದ್ರಿ, ಶೂನ್ಯದಿಂದ ತಯಾರು ಮಾಡಿಕೊಡ್ರಿ, ಆವಾಗ ನಾವು ನಂಬಬಹುದು. ಹಂಗಾಗಲ್ಲ. ಆಮೇಲೆ ಅವರಾದ್ರೂ ಯಾರಿಗೆ ಕೊಡ್ತಾರೆ ಗೊತ್ತಾ? ಚಿನ್ನದ ಚೈನ್ ಕೊಟ್ಟರು ನಮಗೆ ಬಾಬಾ ಅವರು ಅಂತ ಹೇಳ್ತಾರೆ. ಯಾರಿಗೆ ಕೊಡ್ತಾರೆ ಗೊತ್ತೇನು? ಆ ಚಿನ್ನದ ಚೈನ್ಗಿಂತ ಹೆಚ್ಚು ಕಾಣಿಕೆ ಕೊಡೋರು ಇರ್ತಾರಲ್ಲ, ಅಂಥವ್ರಿಗೆ ಕೊಟ್ಟಿರೋದು ಅವನು, ಗೊತ್ತಾಯ್ತಲ್ವ? ಅದಕ್ಕೆ ನರಸಿಂಹಯ್ಯನವರು ಅಂತ ಒಬ್ರು ಇದ್ರು. ಅವರು ಬಹಳ ದೊಡ್ಡ ಎಜುಕೇಶನಿಸ್ಟ್ ಇದ್ರು. ನರಸಿಂಹಯ್ಯನವರು ಅಂತ ಹೇಳಿ ಕುಲಪತಿಗಳು ಆಗಿದ್ರು ಬೆಂಗಳೂರು ಯೂನಿವರ್ಸಿಟಿಗೆ. ಅವ್ರಿಗೆ ಬಹಿರಂಗವಾಗಿ ಸವಾಲು ಹಾಕಿದ್ರು, ನೀವು ನಮಗೆ ಗಡಿಯಾರ ಕೊಡಬೇಡಿ, ವಾಚ್ ಕೊಡಬೇಡಿ, ಒಂದು ಕುಂಬಳಕಾಯಿ ಕೊಡಿ. ಕುಂಬಳಕಾಯಿ ಅಷ್ಟ್ರಾಲ್ ನಾವು ಬರ್ತೀವಿ, ನಮ್ಮ ಎದುರಿಗೆ ಒಂದು ಕುಂಬಳಕಾಯಿ ಸೃಷ್ಟಿ ಮಾಡಿಕೊಡಿ. ಅವರಿಗೆ ಭೇಟಿಗೆ ಅವಕಾಶ ಕೊಡಲಿಲ್ಲ. ಅಂದರೆ ಈ ರೀತಿಯಾದಂತಹ ಸಿದ್ಧಿ ಅಥವಾ ಏನೋ ಕೆಲವು ಕಣ್ಕಟ್ಟು ವಿದ್ಯೆಗಳನ್ನು ಕಲ್ತ್ಕೊಂಡು ನಾವು ಪ್ರವಾದಿಗಳು ಒಂದು ಮಟ್ಟಕ್ಕೆ ಹೋದರೆ ಅವ್ರ ಜೀವನದಲ್ಲಿ ಬಹಳ ದೊಡ್ಡ ನುಕ್ಸಾನನ್ನು ಅನುಭವಿಸ್ಬೇಕಾಗುತ್ತೆ, ಬಹಳ ದೊಡ್ಡ ಹಾನಿಯನ್ನು ಅನುಭವಿಸ್ಬೇಕಾಗುತ್ತೆ. ಅವ್ರು 96 ವರ್ಷ ಬದುಕ್ತೀವಿ ಅಂತ ಹೇಳಿದ್ದಂತೆ, ನಮಗೆ ಗೊತ್ತಿಲ್ಲ, ನಾವು ಚಿಕ್ಕವರಿದ್ವಿ. ಆಮೇಲೆ ತೀರ್ಕೊಳ್ಳುವಾಗ ಇದ್ವಿ, ನಾವು ಗೊತ್ತಿತ್ತು, ಆಧ್ಯಾತ್ಮ ಕ್ಷೇತ್ರಕ್ಕೆ ಬಂದಿದ್ವಿ. ಇತ್ತೀಚೆಗೆ ಒಂದು 15-20 ವರ್ಷ ಆಗಿಲ್ಲ ಅವ್ರು ಇನ್ನೂ ತೀರ್ಕೊಂಡು. ಅಂದರೆ ಈ ರೀತಿ ಸುಳ್ಳು ಹೇಳಬಾರ್ದು. ಗುರು ಅಂತಂದ್ರೆ ಗುರುವಿನ ಸ್ಥಾನ ಇದೆಯಲ್ಲ, ಅದು ಬಹಳ ದೊಡ್ಡ ಸ್ಥಾನ. ಅದು ನೀವೇ ಹೇಳ್ತಿರ್ತಿರಲ್ಲ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಹೇಳ್ಬಿಟ್ಟು. ಅಂದ್ರೆ ತ್ರಿಮೂರ್ತಿಗಳಿಗಿಂತ ದೊಡ್ಡವನು ಗುರು ಅಂತೇಳಿ. ಗುರು ದೊಡ್ಡವನು ಅಂತಂದ ಕ್ಷಣಕ್ಕೆ ಅವನು ದೊಡ್ಡ ಕಾಲ ಬರ್ತಾನೆ, ಆಮೇಲೆ 10 ಬೆಳಗ್ಗೆ 10 ಉಂಗುರ ಹಾಕೊಂಡಿದ್ದಾನೆ, ಆಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ವಾಸ ಮಾಡ್ತಾನೆ ಅಂತ ದೊಡ್ಡವನಲ್ಲ. ಗುರು ಸತ್ಯ ಹೇಳ್ತಾನೆ ಅಂತ ದೊಡ್ಡವನಾಗ್ಬೇಕು. ಅವನು ಭಕ್ತರಿಗೆ ಸನ್ಮಾರ್ಗವನ್ನು ತೋರಿಸಿ ಗುರು ದೊಡ್ಡವನಾಗಬೇಕು. ಅದಕ್ಕೆ ಬಸವಣ್ಣನ ಹುಡುಕೊಂಡು ಅಲ್ಲಮ ಪ್ರಭುಗಳಂತ ಅವರು, ಸಿದ್ದರಾಮೇಶ್ವರರಂತಹವರು, ಆಮೇಲಿಂದ ಇನ್ನೂ ಅನೇಕ ಜನ ದೊಡ್ಡವರು ಬಂದರು. ಮೋಳಿಗೆ ಮಾರಯ್ಯ ಮಹಾರಾಜರು, ಕಾಶ್ಮೀರದ ಮಹಾರಾಜರು ಬಸವಣ್ಣನ ಹುಡ್ಕೊಂಡು ಬಂದರು. ಅಂದ್ರೆ ಇದೆಲ್ಲ ಕಾರಣ ಏನಪ್ಪಾ ಅಂತಂದ್ರೆ ಬಸವಣ್ಣನವರಿದ್ದಂತ ಸತ್ಯ. ಆಮೇಲೆ ಅವನ ಶೆಟ್ಟಿ ಬಂದ, ಕೇಳ್ದ, ನನಗೊಂದು 10 ಚೀಲ ಮುತ್ತು ಕೊಡಿ, ಜೋಳವನ್ನು ಮುತ್ತನ್ನಾಗಿ ಕೊಟ್ಟರು ಅಂತೇಳಿ ಕವಿಗಳು ಬರೆದಿದ್ದಾರೆ. 88 ಪವಾಡದಲ್ಲಿ ಅದಿದೆಯೋ ಇಲ್ಲವೋ ಗೊತ್ತಿಲ್ಲ ನನಗೆ, ಇರಬಹುದು ಅಥವಾ ಇಲ್ಲದೇನೂ ಇರಬಹುದು. ಆದರೆ ಬಸವಣ್ಣನವರ ಜೀವನವನ್ನು ನೋಡಿದರೆ, ಬಸವಣ್ಣನವರು ಬಡವರಿಗೆ ಸ್ಪಂದಿಸಿದ್ದು ನೋಡಿದ್ರೆ ಅವ್ರಿಗೆ ಗೊತ್ತಿತ್ತು ಮನುಷ್ಯ ಮುತ್ತಿಲ್ಲದೆ ಬದುಕಬಹುದು, ಮುತ್ತು ರತ್ನೆಯಿಂದ ಬದುಕಬಹುದು, ಬೆಳ್ಳಿ ಬಂಗಾರ ಇಲ್ಲದೆ ಬದುಕಬಹುದು, ಜೋಳ ಇಲ್ಲದೆ ಬದುಕಕ್ಕಾಗತ್ತೆ ಅಂದ್ರೆ? ಜೋಳ ಇಲ್ಲದೆ ಬದುಕಕ್ಕಾಗತ್ತಾ? ಅಕ್ಕಿ ಇಲ್ಲದೆ ಬದುಕಕ್ಕಾಗತ್ತಾ? ಜೋಳ, ರಾಗಿ, ಅಕ್ಕಿ, ದವಸ ಧಾನ್ಯಗಳು, ಕಾಳು, ಬೇಳೆಕಾಳುಗಳು ಎಲ್ಲರಿಗೂ ಬೇಕದು. ಹಿಂಗಾಗಿರ್ಬೋದಲ್ಲಿ ಏನಂದ್ರೆ ಅದಕ್ಕೆ ಈ ಥರ ನಾವು ತಿಳ್ಕೊಬಹುದು. ಬಸವಣ್ಣನವರು ದಾಸೋಹ ಮಾಡಿಸ್ತಾ ಇದ್ರು, ಯಾರೇ ಬರಲಿ ದಾಸೋಹ ಮಾಡಿಸ್ತಿದ್ರು. ಒಬ್ಬ ಯಾರೋ ದೊಡ್ಡ ಶ್ರೀಮಂತ ಬಂದು ಊಟಕ್ಕೆ ಪ್ರಸಾದ ಕೂತ್ಕೊಂಡಾಗ ಅವನಿಗೆ ನೀಡಿಸ್ಕೊಂಡು ಕೆಲವೇನು ಮಾಡ್ತಾರೆ, ಜಾಸ್ತಿ ನೀಡಿಸ್ಕೊಂಡ್ಬಿಡ್ತಾರೆ. ಉಣ್ಣಕ್ಕಾಗಿಲ್ಲ, ತಟ್ಟೆಲಿ ಕೈ ತೊಗೊಂಡ್ಬಿಟ್ಟ, ಚೆಲ್ಲಬೇಕು ಅಂತ ಗೊತ್ತಿರ್ತಾರೆ, ನೋಡಿ ಇರ್ತದೆ. ಎಲ್ಲ ಶರಣರು ಒಂದು ಅಗಳು ಬಿಡ್ಲಾರ್ದಂಗೆ ಊಟ ಮಾಡ್ತಿದ್ರೆ ಇವನು ಚೆಲ್ಬಿಟ್ಟ, ಅಂದರೆ ತಟ್ಟೆಲಿ ಕೈ ತೊಳೋದು. ಬೇರೆಯವ್ರಿಗೆಲ್ಲ ಸಿಟ್ಟು ಬಂತು, ಆದರೆ ಬಸವಣ್ಣವ್ರು ಸಿಟ್ಟು ಮಾಡಲಿಲ್ಲ. ಹೋಗಿ ಅವನಿಗೆ ಕೈ ಮುಗಿದ್ಬಿಟ್ಟು ಹೇಳಿದ್ರು, ಸಾವುಕಾರರೇ ನಾಳೆ ತಾವು ಪ್ರಸಾದಕ್ಕೆ ಇಲ್ಲಿಗೆ ಬರಬೇಕು. ಎಲ್ರಿಗೂ ಆಶ್ಚರ್ಯ. ಬಸವಣ್ಣವ್ರು ಬೈತಾರೆ ಅಂದ್ಕೊಂಡಿದ್ರು, ಯಾಕೆ ಪ್ರಸಾದ ಒಂದು ಅಗಳು ಪ್ರಸಾದ ಕೆಡಿಸ್ಬಾರ್ದು ಅಂತ ಹೇಳ್ತಾರೆ. ಇವನು ಇಷ್ಟು ತಟ್ಟೆಲಿ ಊಟ ಉಳಿಸಿ ಕೈ ತೊಳೆದ್ರೆ ಚೆಲ್ಲಿದ್ರೆ ಮತ್ತೆ ನಾಳೆ ಪ್ರಸಾದಕ್ಕೆ ಬನ್ನಿ ಅಂತಿದಾರಲ್ಲ ಅಂದ್ಕೊಂಡ್ರು. ಇಲ್ಲಿ ಬಸವಣ್ಣನಿಗೆ ಗೊತ್ತಾಗಲ್ಲ ಮಹಿಮೆ, ಅವ್ರ ಮಹಿಮೆ ಗೊತ್ತಾಗಲ್ಲ, ಗುರುವಿನ ಮಹಿಮೆ ಅಂತ ಸುಮ್ಮನಾದ್ರು.
ಮರುದಿವಸ ಅವ್ರು ಬಂದು ಎಲ್ಲರ ತಟ್ಟೆಗಳಿಗೆ ರೊಟ್ಟಿ ಅಥವಾ ಬೇರೆ ಬೇರೆ ತಿನ್ನುವ ಪದಾರ್ಥಗಳನ್ನ ನಿಲ್ಲಿಸಿದ್ರು. ನುಚ್ಚು, ಅನ್ನ ಎಲ್ಲ ನಿಲ್ಲಿಸಿದ್ರು. ಇವನೇ ನಿನ್ನೆ ಕೈ ತೊಳಗೆ ಚೆಲ್ಲಿದ್ನಲ್ಲ, ಅವನ ತಟ್ಟೆಗೆ ಮುತ್ತುರತ್ನ ನಿಲ್ಲಿಸ್ಬಿಟ್ರು. ಅವನ ತಟ್ಟೆಗೆ ಮುತ್ತುರತ್ನ ನಿಲ್ಲಿಸಿದ್ರು. ಆಗ ಅವನಿಗೆ ಸಿಟ್ಟು ಬಂತು. ಹೇಯ್ ಬಾಯಿಲಿ ಅವ್ನು ನೀಡೋದಕ್ಕೆ ಕರ್ದ, ಇದನ್ನು ತಿನ್ನಕ್ಕಾಗತ್ತೇನೋ ಅಂದು. ಆಗ ಬಸವಣ್ಣ ಬಂದರು. ಹೌದು ಶಕ್ರೆ, ತಾವು ಸಾವುಕಾರಲ್ವಾ, ಆದ್ದರಿಂದ ತಮಗೇನು ಅನ್ನದ ಅಗತ್ಯ ಇಲ್ಲ, ಜೋಳದ ಅಗತ್ಯ ಇಲ್ಲ, ತಾವು ಮುತ್ತುರತ್ನವನ್ನೇ ಸ್ವೀಕರಿಸಿ ಬದುಕಬೇಕು ಅಂದರು. ಆಗ ಅವನಿಗೆ ಅರ್ಥ ಆಯ್ತು, ಓಹೋ ನಿನ್ನೆ ಚೆಲ್ಲಿದ್ದಕ್ಕೆ ಇದು ಶಿಕ್ಷೆ, ನಿನ್ನೆ ಚೆಲ್ಲಿದ್ದಕ್ಕೆ ಇದು ಶಿಕ್ಷೆ ಅಂತ ಅರ್ಥ ಆಯ್ತು. ಆವತ್ತಿನಿಂದ ಅವನು ಒಂದು ಅಗಲಲ್ಲ, ಅಂದ್ರೆ ಶರಣನಾದ ಅವನು. ಬಸವಣ್ಣನವರು ತಿದ್ದೋ ರೂಪ ಇದು, ತಿದ್ದೋ ರೂಟ್, ತಿಂದು ಮಾರ್ಗ ಇದು. ಹೀಗೆ ಬಸವಣ್ಣನವರು ಅನೇಕ ಪವಾಡಗಳನ್ನು ಮಾಡಿದರು. 88 ಪವಾಡಗಳನ್ನು ಮಾಡಿದ್ದಾಗಿ ಅವರ ವಚನಗಳಲ್ಲಿ ಬರ್ತದೆ. ಹಾಗಾದ್ರೆ ಈಗ ಕೆಲವರು ಪವಾಡ ಮಾಡ್ತಾರಲ್ಲ, ಅದರಲ್ಲಿ ಏನು, ಇನ್ನು ಕೆಲವರು ವಾಸ್ತವಿಕವಾಗಿ ನಿಮ್ಮ ಮುಂದೆ ತೋರಿಸ್ತಾರೆ. ಅಂದರೆ ಕೆಲವು ಚರಿತ್ರೆ ಓದಿದ್ವಿ ನಾವು. ಏನಂದ್ರೆ ಈಗ ಅವ್ರಿಗೆ ಯಾವ ಹೋಟ್ಲು ಊಟ ಬೇಕೋ, ಎಷ್ಟು ಜನರಿಗೆ ಊಟ ಬೇಕೋ ಅಷ್ಟು ತರಿಸ್ಕೊಟ್ಬಿಡ್ತಾರೆ. ಆಮೇಲೆ ಬಂಗಾರ ಬೇಕು ಅಂದ್ರೆ ಬಂಗಾರ ತರಿಸ್ಕೊಡ್ತಾರೆ, ಬೆಳ್ಳಿ ಬೇಕು ಅಂದ್ರೆ ಬೆಳ್ಳಿ ತರಿಸ್ಕೊಡ್ತಾರೆ. ಅದು ಕೆಲವು ಈ ದುಷ್ಟ ಶಕ್ತಿಗಳು ಅಂತ ಇರ್ತವೆ. ಅಂದ್ರೆ ಕೆಲವು ಅತೃಪ್ತ ಆತ್ಮಗಳು, ಅವುಗಳನ್ನ ಕೆಲವು ಸಿದ್ಧಿ ಮಾಡ್ಕೊಂಡು ಸಾಧನೆ ಮಾಡಿ 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 ಸಿದ್ಧಿ ಮಾಡ್ಕೊಳ್ಳೋದು. ನೀವೇನು ದೆವ್ವ ಅಂತ ಕರೀತಾರಲ್ಲ, ಮತ್ತೆ ಹೆದರಬೇಡ್ರಿ ಮಕ್ಕಳು, ಗೊತ್ತಾಯ್ತು? ಈಗೇನು ಹೆದರಲ್ಲ, ಯಾಕಂದ್ರೆ ಈಗ ಯಾರಿಗೂ ದೆವ್ವಗಳು ಕಾಣಿಸ್ಬೋದು. ಹಿಂದೆ ಕಾಣಿಸ್ತಿದ್ವು, ಅಜ್ಜ ಮುತ್ತಜ್ಜನ ಕಾಣಿಸ್ತಿದ್ವು. ಯಾಕಂದ್ರೆ ಅವ್ರು ಲೈಟ್ ಇರಲಿಲ್ಲ, ಹೆದರಿಕೆಯಿಂದ ಹೋಗ್ತಿದ್ರು. ಅಲ್ಲಿ ಯಾವ್ದೋ ಬೇಕು ಕರ 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 ಮಾಡಿ ಮಗು ಥರ ಹತ್ಕೊಂಡು ಹೋಗ್ಬಿಟ್ಟು ಹೇಳಿ ಪಿಶಾಚಿ ಮೋಹಿನಿ 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 ಅಂತ. ಈಗ ಯಾಕೆ ದೆವ್ವಗಳು ಕಡಿಮೆ ಆದವು ಅಂದ್ರೆ ಎಲ್ಲ ಕಡೆ ಲೈಟ್ ಹಾಕ್ಬಿಟ್ರು. ಹಾಗಾದ್ರೆ ದೆವ್ವಗಳು ಇಲ್ವೇ ಇಲ್ವಾ, ಅತೃಪ್ತ ಆತ್ಮಗಳು ಅಂತ ಆತ್ಮಹತ್ಯೆ ಮಾಡ್ಕೊಂಡವ್ರು ಇರ್ಬೋದು, ಆಮೇಲಿಂದ ಬೇರೆ ಬೇರೆಯವ್ರು ಇರ್ಬೋದು. ನಾನು ಮನಗುಂಡಿಲಿ ಮೊದಲು ಬಂದಾಗ ಒಂದು ಘಟನೆ ನಡೀತು. ಅಲ್ಲಿ ಮನಗುಂಡಿಲಿ ನಡೆದ ಘಟನೆ. ಅಲ್ಲಿ ಮನಗುಂಡಿಲಿ ಒಬ್ಬರು ಕೊಲೆ ಮಾಡಿಬಿಟ್ಟಿದ್ರು. ಅವ್ನು ಯಾರು ಕೊಲೆ ಮಾಡಿದ್ದು ಹೆಂಗೆ ಅದನ್ನ ನಾನು ಹೇಳಲ್ಲ ಈಗ, ಯಾಕಂದ್ರೆ ಆ ಕೊಲೆ ಆದ ವ್ಯಕ್ತಿ ನಿಮಗೆ ಗೊತ್ತಿರ್ಬೋದು. 20-25 ವರ್ಷದಿಂದ ಆ ಕೊಲೆ ಆದ. ಆ ಕೊಲೆ ಆದ ವ್ಯಕ್ತಿ ಒಬ್ಬ ಹುಡುಗ, ಸುಮಾರು 18 ವರ್ಷದ ಹುಡುಗ, ಅವನ ಮೇಲೆ ಬಂದ್ಬಿಡೋನು. ಅದು ಏನು ಇವನಿಗೆ ಕಾಯಿಲೆ ಆಗ್ತಿತ್ತು, ಒಂಥರ ಹೊಟ್ಟೆ ಕೆಡ್ತಿತ್ತು, ವಾಂತಿ ಆಗ್ತಿತ್ತು. ಕಾಯಿಲೆ ಆದಾಗ ಇವನು ಅವನ ಮೇಲೆ ಬಂದ್ಬಿಡೋನು. ಎಲ್ಲಿ ಕೊಲೆ ಮಾಡಿದ್ರು, ಯಾರು ಕೊಲೆ ಮಾಡಿದ್ರು ಎಲ್ಲ ಹೇಳ್ತಿದ್ದ. ಅವನ ಅಜ್ಜ ನನಗೆ ಬಹಳ ಆತ್ಮೀಯ. ಅವಾಗ ಸಲ್ಕಿಕೊಪ್ಪದಲ್ಲಿ ಮನಗುಂಡಿಲಿ 2004ಕ್ಕೆ ಬಂದ್ವಲ್ಲ, ಅವಾಗ ಆ ಅಜ್ಜ ಇನ್ನೂ ಬದುಕಿದ್ದ. ಸರಿ, ಅವನ ಮೊಮ್ಮಗ, ಅವನು ಸುಮಾರು 18 ವರ್ಷದ ಹುಡುಗ, ಕರ್ಕೊಂಬರಜ್ಜ ಅಂದೆ. ನಾನು ಕರ್ಕೊಂಬಂದು 3 ದಿವಸ ನನ್ನ ಹತ್ರ ಇಟ್ಕೊಂಡೆ. ಅವ್ನಿಗೆ ಯಾವಾಗ ಅದು ಬರುತ್ತಲ್ಲ ಅವಳೇ ಕರ್ಕೊಂಬರಿದ್ದೆ. ನನ್ನ ಹತ್ರ ಬಂದ್ಕೂಡಲೇ ಏನು ಗಲಾಟೆ ಏನು ಮಾಡ್ತಿರ್ಲಿಲ್ಲ. 3 ದಿವಸ ನನ್ನ ಜೊತೆಗೆ ಇಟ್ಕೊಂಡೆ. 3 ದಿವಸ ಬರೀ ನೀರೇ ಕೊಡಿಸ್ದೆ. ಅವನು ಉಪವಾಸ ಮಾಡಿಸ್ತೀವಲ್ಲ, ಗೊತ್ತಿದ್ದಲ್ಲ ನಿಮಗೆಲ್ಲ, ನಾವು ಉಪವಾಸ ಮಾಡಿಸ್ತೀವಲ್ಲ. 3 ದಿವಸ ನೀರು 2 ಲೀಟ್ರ್ ಹೊಟ್ಟೆ ತುಂಬ ನೀರು ಕುಡಿಸೋದು, ಏನು ಊಟ ಕೊಟ್ಟಿಲ್ಲ. ಅವತ್ತು ಹೋದ ದೆವ್ವ ಇದುವರೆಗೂ ಬಂದೇ ಇಲ್ಲ. ಮದುವೆ ಆಗ ಅವನಿಗೆ ಮಕ್ಕಳಾಗ ಮತ್ತಿಗೆ ಗೊತ್ತಾಯ್ತಲ್ಲ, ಒಂದು 38 ವರ್ಷದ ಹುಡುಗ ಆದವನು, ಯುವಕ ಆಗಿದೆ, ಮಕ್ಕಳಾಗಿದ್ದಾರೆ. ಅಂದ್ರೆ ಆರೋಗ್ಯ ಕೆಟ್ಟರೆ ದುಷ್ಟಶಕ್ತಿಗಳು ಬರ್ಬೋದು. ಅದಕ್ಕೆ ಆರೋಗ್ಯ ಕೆಡ್ಲಾರ್ದಂಗೆ ಇಟ್ಕೊಳ್ಬೇಕು ಮೊದಲು. ಜ್ವರ ಗಿರ ಬಂದಾಗ, ಅದಕ್ಕೆ ಮಕ್ಕಳು ಕೆಲವು ಸಾರಿ ಜ್ವರ ವಿಪರೀತ ಆದಾಗ ಅವೇನೇನೋ ಮಾತಾಡ್ತಿರ್ತವೆ, ಅವಾಗ ಹೆದರಬಾರ್ದು, ಅವಕ್ಕೆ ತಂಪು ಮಾಡಬಾರ್ದು, ಅವಾಗ ಬೆಚ್ಚಿಡಬೇಕು. ಈ ರೀತಿ ಅಂದ್ರೆ ಅದನ್ನೇ ಒಂದು ಪವಾಡ. ಇನ್ನೊಂದ್ಸರಿ ನನ್ನ ಜೀವನದಲ್ಲಿ ನಡೆದ ಘಟನೆ. ಹೀಗೆ ಒಂದು ಕೃಷ್ಣಾ ನದಿಗೆ ಹೋಗ್ತಿದ್ದೆ, ರಫಕವಿ ಅಂತ ಪ್ರವಚನ ಮಾಡ್ತಾ ಇದ್ದೆ. ಅಲ್ಲಿ ಪ್ರವಚನ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಒಬ್ಬ ಹುಡುಗ, ಸುಮಾರು 8-10 ವರ್ಷದ ಹುಡುಗ, ಸಣ್ಣ ಹುಡುಗ, ಅವನ ಮೇಲೆ ಒಂದು ದೆವ್ವ ಬರುತ್ತೆ ಅಂತ ಅವನು ಬಿದ್ದೋಗ್ಬಿಡವನು. ಬಿತ್ತು ಏನು ಮಾತಾಡ್ತಿರ್ಲಿಲ್ಲ, ಅಥವಾ ಒಂಥರ ಗುಕ್ಕದು, ಏನೋ ಮಾತಾಡೋ ಕುಸುರು ಕಟ್ಟಂಗೆ ಆಗೋದು, ಈ ಥರ. ಅವನು ನದಿಗೆ ಈಜಾಡಕ್ಕೆ ಕರ್ಕೊಂಬಂದಿದ್ದಾನೆ, ಅಲ್ಲ ಆ ಥರ ಬಂದ್ಬಿಡ್ತು. ಸರಿ, ನಾನಿಂದಲ್ಲ ಗುರುಗಳ ಹಿಂಗಾಗಿದೆ ನಮ್ಮ ಹುಡುಗನಿಗೆ ಅಂತೇಳಿ ಹೇಳಿದ್ರು. ನಾನು ಹೋಗಿ ಒಂದು ವಿಭೂತಿ ತರಿಸಿದೆ, ಹಣೆಗೆ ಹಚ್ಚಿದ ಕೂಡಲೇ ಹೆದರ್ದ, ನಡ್ಕ ಬಂತು. ನಡ್ಕ ಬಂದ ಕೂಡಲೇ ಅವತ್ತು ಅವನಿಗೆ ಸರಿ ಹೋಗಿತ್ತು. ಇವತ್ತು ಅವನು ಇನ್ನೂ ಬದುಕಿದ್ದಾನೆ, ದೊಡ್ಡ ಹುಡುಗ ಆಗಿದ್ದಾನೆ, ಚೆನ್ನಾಗಾಗಿದೆ. 1 ದಿವಸ ತೊಂದರೆ ಆಗಲಿಲ್ಲ. ಅಂದರೆ
ದುಷ್ಟ ಆತ್ಮಗಳು ಇರಬಹುದು. ಆದರೆ ಎಷ್ಟೋ ಸಾರಿ ಭ್ರಮೆಯಿಂದ, ಭ್ರಾಂತಿಯಿಂದ, ಭಯದಿಂದ ನಾವು ಮಾಡ್ಕೊಂಡಿರ್ತೀವಿ. ಅದಕ್ಕೆ ಕತ್ತಲಲ್ಲೇ ಇರಲಿ, ಮಕ್ಕಳಿಗೆ ಮೊದಲು ಕತ್ತಲನ್ನು ಕೂಡ ಅನುಭವಿಸೋದನ್ನು ಕಲಿಸು. ಕರೆಂಟ್ ಹೋಯ್ತು ಅಂದ್ರೆ ಕೆಲವು ಮಕ್ಕಳು ಜೋರಾಗಿ ಚೀರ್ತಿರ್ತಾವೆ. ಆವಾಗ ಅವ್ರು ಹೇಳಬೇಕು, ಹೆದರಬೇಡ, ಕತ್ತಲಲ್ಲಿರೋದನ್ನು ಕಲ್ತ್ಕೋ ಹೇಳಬೇಕು. ಹೀಗೆ ಇಂಥದ್ದನ್ನೇ ಕೆಲವರು ಏನು ಮಾಡ್ತಾರೆ ಅಂದರೆ, ಅದು ಪರಮಾತ್ಮನ ಕೃಪೆಯಿಂದ ಸಾಧಕಾವಸ್ಥೆಯಲ್ಲಿ ಕೆಲವರಿಗೆ ಶಕ್ತಿಗಳು ಬಂದಿರುತ್ತೆ, ಅದನ್ನೇ ಬಳಸ್ಕೊಂಡು ದೊಡ್ಡವರಾಗಕ್ಕೆ, ಹಣ ವಸೂಲು ಮಾಡೋಕ್ಕೆ, ದೊಡ್ಡ ದೊಡ್ಡ ಮಠ ಕಟ್ಟೋದಕ್ಕೆ ಇಂತಹ ಕೆಲವು ಸುಳ್ಳು ಪವಾಡಗಳನ್ನ, ಅಥವಾ ಆಗಿದ್ದನ್ನು ಸ್ವಲ್ಪ ಇದ್ದರೆ ಅದನ್ನು ವೈಭವೀಕರಿಸಿ ಹೇಳಿ ಅದನ್ನು ದುರುಪಯೋಗ ತಗೊಳ್ತಕ್ಕಂಥ ಸಾಧ್ಯತೆಗಳು ಬಹಳ ಇರುತ್ತೆ. ಇಂತಹ ಪ್ರಸಂಗಗಳನ್ನು ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಮಾಡಬಾರ್ದು, ಸುಳ್ಳು ಹೇಳಬಾರ್ದು. ಅದು ಗುರುಗಳಾದವರಂತೂ ಎಂದೂ ಸುಳ್ಳನ್ನು ಹೇಳಬಾರ್ದು. ಇವತ್ತು ಮಹಾಮನೆ 20 ವರ್ಷದಿಂದ ನಮ್ಮ ಸಂಬಂಧ, ಮಹಾಮನೆ ನಿಮ್ಮ ಸಂಬಂಧ ಯಾಕಪ್ಪ ಇಷ್ಟು ಪ್ರೀತಿಯಿಂದ ನಡೆದಿದೆ ಅಂತಂದರೆ, ನಾನು ಸತ್ಯ ಹೇಳ್ತೀನಿ, ನೀವೇನಾದ್ರೂ ತಪ್ಪು ಮಾಡಿದ್ರೆ ಬೈತೀನಿ, ಮೂಢನಂಬಿಕೆಗಳಿದ್ರೆ ಮೂಢನಂಬಿಕೆ ಅಂತ ಹೇಳ್ತೀನಿ. ಈಗ ಸಿದ್ದರಾಮಯ್ಯ ಬರದೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ್ರೆ ಸೆಟ್ ಮಾಡ್ತೀನಿ. ಯಾಕೆ ಅಂದರೆ ಕಾಯಿಲೆ ಹುಷಾರು ಮಾಡ್ಕೋಬೋದು, ಯಾವ ಔಷಧಿ ಇಲ್ಲ ಕಾಯಿಲೆ ಹುಷಾರು ಮಾಡ್ಕೋಬೋದು. ಆದರೆ ಆ ಗುರು ಬೈತಕ್ಕಂಥದ್ದು ಕೂಡ ಪ್ರೀತಿಯಿಂದಲೇ ಹೊರತು ಸಿಟ್ಟಿನಿಂದ ಅಲ್ಲ. ಈಗ ಮನೆ ಸೆಟ್ ಮಾಡಿದ್ನಲ್ಲ, ಸಿಟ್ಟು ಬಂದಿರಲಿಲ್ಲ ನನಗೆ. ಮೊನ್ನೆ ಮಂಗಳ ಮಾಡಿಬಿಟ್ಟು ಪ್ರಾರ್ಥನೆ ಮಾಡಿ ಮಂಗಳ ಮಾಡಿ ಹೋದವಲ್ಲ ನೋಡ್ರಿ, ಅವತ್ತು ಸುಮ್ಮನೆ ಪ್ರವಚನ ನಿಲ್ಲಿಸಿದ್ದಕ್ಕೆ ಎಷ್ಟು ಕೆಲಸ ರೆಡಿ ಆಯ್ತಾ, ಶೆಡ್ ತಯಾರಾಯ್ತಾ, ಮಾಡ್ತಾ ಇದ್ದೀನಿ, ಶುರು ಮಾಡಿದಿರಲ್ಲ, ಎಲ್ಲ ಮೆಟೀರಿಯಲ್ ಬಂತು, ನಿಂತ ಮೆಟ್ಟಿಗೆ 50,000 ರೂಪಾಯಿ, 60,000 ರೂಪಾಯಿ, 70,000 ರೂಪಾಯಿ ಕೊಡಿಸ್ಕೊಂಡಲ್ಲ. ಅಂದರೆ ಗುರುವಿನ ಕೋಪವೂ ಕೂಡ ಉದ್ಧಾರ ಮಾಡೋದಕ್ಕಾಗಿಯೇ, ಅದನ್ನು ನಾವು ತಿಳ್ಕೊಳ್ಬೇಕು. ಆದರೆ ಸುಳ್ಳು ಹೇಳಿ ಹಣ ಸಂಪಾದನೆ ಮಾಡ್ತಕ್ಕಂಥದ್ದಾಗಲಿ, ಸುಳ್ಳು ಹೇಳಿ ನಾವು ಇನ್ನೇನೋ ಯಾರ್ದೋ ಭಯಪಡಿಸಿ, ಯಾರೋ ಒಬ್ರು ಗುರುಗಳ ಬಗ್ಗೆ ಹೇಳ್ತಿದ್ರು, ಅವ್ರಿಗೆ ಏನಾದ್ರು ಕೊಡಲಿಲ್ಲ ಅಂದರೆ ನಿಮ್ಮ ಎತ್ತುಗಳಿಗೋ ಕೊಡೋಕ್ಕೋ ಯಾವಾಗೋ ಕಾಯಿಲೆ ಆಗಂಗೆ ಮಾಡಿಬಿಡ್ತಿದ್ರು ಅಂತ. ದೊಡ್ಡ ಗುರುಗಳು ಹೆಸರು ಹೇಳಲ್ಲ, ಈಗ ನಿಮಗೆಲ್ಲ ಗೊತ್ತು, ಅಲ್ಲಿ ಹೋಗೋ ಬಂದಿರ್ತೀರಿ ಕಾಣುತ್ತೆ. ಅಲ್ಲಿ ಅವ್ರಿಗೆ ಎತ್ತುಗಳಿಗೆ ಜ್ವರ ಬಂದ್ಬಿಡೋದು, ಕಾಯಿಲೆ ಆಗ್ಬಿಡೋದು. ನಿಜವಾಗ್ಲೂ ಮಾಡ್ತಿದ್ರು ಅವ್ರು, ಆ ಶಕ್ತಿ ಇತ್ತೇನೋ. ಆವಾಗ ಅವ್ರು ಎಷ್ಟು ಕೇಳ್ತಾರೋ ಅಷ್ಟು ಕೊಡಬೇಕು. ದೊಡ್ಡ ಮಠ ಕಟ್ಟಿದ್ದಾರೆ, ಇವಾಗ ಮಠ ಪ್ರಸಿದ್ಧಿನೂ ಇಲ್ಲ, ದೊಡ್ಡ ಗುರುಗಳು ಆಗಿದ್ದಾರೆ. ಈಗೇನು ನಡೀತಾ ಇದೆ, ಸುಮ್ಮನೆ ಮೂಢ ಭಕ್ತರು ಸೇರಿಕೊಂಡು ಆ ಗುರು ಪೂರ ಉಲ್ಟಾ ಆಗಿಬಿಟ್ಟಿದ್ದಾನೆ. ಹಗಲೆಲ್ಲ ಮಲಗೋದು, ರಾತ್ರಿ ಎಲ್ಲ ದುಶ್ಚಟಗಳನ್ನು ಮಾಡೋದು, ದೊಡ್ಡ ದೊಡ್ಡ ಗುರುಗಳ ಸ್ಥಾನದಲ್ಲಿ ಇಟ್ಕೊಂಡೆ ಅಂಥ ಕೆಲಸ ಮಾಡ್ತಾರೆ. ಅದಕ್ಕೆ ಯಾವತ್ತೂ ಅಂಥ ಕೆಲಸವನ್ನು ಮಾಡಬಾರದು. ಒಂದು ಘಟನೆ ಹೇಳ್ತಾರೆ ಮಾತಾಜಿಯವರು. ಈಗ ನಾನು ಈ ಕಾರ್ಯಕ್ರಮದಲ್ಲಿ ನಿಮಗೆ ವಿಶ್ವಗುರು ಬಸವಣ್ಣನವರ ಜೀವನ ಚರಿತ್ರೆ ಹೇಳೋಕ್ಕೆ ಮಾತೆ ಮಹಾದೇವರು ಬರೆದಂಥ ವಿಶ್ವಧರ್ಮ ಪ್ರವಚನ ಅನ್ನುವಂಥ ಪುಸ್ತಕವನ್ನು ಆಧಾರವಾಗಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಅವ್ರ ಜೀವನದಲ್ಲಿ ನಡೆದ ಘಟನೆ, ಅಂದರೆ ಪ್ರವಚನ ನಡೀತಿರುವಾಗ ಅಂದರೆ ನಡೆದ ಘಟನೆಯನ್ನು ಹೇಳ್ತಾರೆ. ಪವಾಡ ಅಂದರೆ ಎಲ್ಲ ಪ್ರವಾದಿಗಳ ಜೀವನದಲ್ಲೂ ಪವಾಡಗಳಿರ್ತವೆ ಅಂತ ಹೇಳಿದ್ರಲ್ಲ, ಅವರ ಪ್ರವಚನಕ್ಕೆ 1000 ಜನ ಸೇರ್ತಿದ್ರು. ಮಂಗಳೂರಲ್ಲಿ ಪ್ರವಚನ ನಡೀತಾ ಇತ್ತು. ಮಂಗಳೂರು ಪ್ರವಚನ ನಡೀಬೇಕಾದ್ರೆ 1000 ಜನ, 5,000 ಜನ, 10,000 ಜನ ಹಿಂಗೆ ಪ್ರವಚನಕ್ಕೆ ಸೇರ್ತಿದ್ರು. ಸರಿ, ಒಬ್ಬ ಪಾದ್ರಿ ಅಂತ ಹೇಳ್ತಿರಲ್ಲ, ಫಾದರ್, ಕ್ರಿಶ್ಚಿಯನ್ ಪಾದ್ರಿ ವೇದಿಕೆ ಮೇಲೆ ಬಂದು ಅವ್ರಿಗೊಂದು ಪುಸ್ತಕ ಒಂದು ಕೊಟ್ಟ, ಬೈಬಲ್ ಕೊಟ್ಟ. ಪವಾಡ, ನಮ್ಮ ಯೇಸು ಕ್ರಿಸ್ತ ಪವಾಡ ಪುರುಷ, ನಿಮ್ಮಲ್ಲಿ ಆ ಥರದವ್ರು ಯಾರಾದರೂ ಪವಾಡ ಪುರುಷರಿದ್ದಾರಾ? ಉತ್ತರ ಕೊಡಿ. ನಮ್ಮ ಯೇಸುವಿಗಿಂತ ದೊಡ್ಡವ್ರು ನಿಮ್ಮಲ್ಲಿ ಯಾರಾದರೂ ಇದ್ದರೆ ಹೇಳಿ, ಪವಾಡ ಪುರುಷರಿದ್ದರೆ ಹೇಳಿ, ಇಲ್ಲದೆ ಹೋದರೆ ನೀವು ಕ್ರಿಶ್ಚಿಯನ್ರಾಗ್ರಿ ಅಂತ ಸವಾಲು ಹಾಕ್ಬಿಟ್ಟ. ಮೈಕಲ್ಲ ಹೇಳ್ಬಿಟ್ಟ ಅವನು, ಮೈಕ್ ತಗೊಂಡ, ನೀವು ಕ್ರಿಶ್ಚಿಯನ್ ಆಗಬೇಕು, ಇಲ್ಲ ನಿಮ್ಮ ಗುರುಗಳ ಪವಾಡ ಹೇಳಬೇಕಂದು. ಆವಾಗ ಮಾತಾಜಿಯವರು ಬಹಳ ಚೆನ್ನಾಗಿ ಬರೆದಿದ್ದಾರೆ ಆ ಪುಸ್ತಕದಲ್ಲಿ. ಬೈಬಲಲ್ಲೂ ಕೂಡ ಪವಾಡದ ಪ್ರಸ್ತಾಪ ಇದೆ, ಕ್ರಿಶ್ಚಿಯನ್ನರ ಧರ್ಮಗ್ರಂಥ ಪವಾಡದ ಪ್ರಸ್ತಾಪ ಇದೆ, 18ನೇ ಅಧ್ಯಾಯ. ಅದರಲ್ಲಿ 18ರಿಂದ 21ನೇ ಪದ್ಯದವರೆಗೆ ಯೇಸು ಕ್ರಿಸ್ತ ಮಾಡಿದ 2 ಪವಾಡಗಳನ್ನು ಅಲ್ಲಿ ಬರೆದಿದ್ದಾರೆ. ಏನು, ನಮ್ಮ ಯೇಸು ಅಂಜೂರದ ಗಿಡ, ಅಂಜೂರ ಅಂತ ಗೊತ್ತು, ಹಣ್ಣಿದೆಯಲ್ಲ, ಗೊತ್ತಲ್ಲ ನಿಮಗೆಲ್ಲ, ಅಂಜೂರಿ ಹಣ್ಣು ಅಂತ ಇರ್ತದಲ್ಲ, ಹತ್ತಿ ಹಣ್ಣಿನ ಥರ ಇರ್ತದೆ, ಅದು ಹತ್ತಿ ಹಣ್ಣಲ್ಲ ಅನ್ನೋ, ಅಂಜೂರದ ಹಣ್ಣು ರುಚಿ ಇರ್ತದೆ. ಅದನ್ನು ಒಣಗಿಸ್ಬಿಟ್ಟು ಈ ಕಡ್ಡಿಗೆ ಚುಚ್ಚಿ ಚಕ್ರ ಥರ ಮಾಡಿರ್ತಾರೆ, ಭಾಳ ರುಚಿ ಆಗುತ್ತೆ. ಒಣಗಿದ ಮೇಲೆ ಹಸಿರಿದ್ದಾಗಿದ್ಕಿಂತ ಒಣಗಿದ ಮೇಲೆ ಭಾಳ ರುಚಿ ಆಗುತ್ತೆ ಅಂಜೂರದ ಹಣ್ಣು. ಆ ಅಂಜೂರದ ಮರ
ಒಣಗಿತ್ತಂತೆ, ಅಂದ್ರೆ ಅದು ಫಲ ಕೊಡ್ತಿರ್ಲಿಲ್ಲ. ಅದನ್ನ ಒಣಗಿಸ್ಬಿಟ್ಟ ನಮ್ಮ ಯೇಸು. ಉಪಯೋಗ ಇಲ್ಲದ ಮರ ಒಣಗೋಯ್ತು ನಮ್ಮ ಯೇಸುವಿನ ಪವಾಡ ಶಕ್ತಿಯಿಂದ ಅಂತ ಹೇಳಿ. ಆವಾಗ ಮಾತಾಜಿ ಉದಾಹರಣೆ ಕೊಡ್ತಾರೆ, ಹೌದಾ, ನಿಮ್ಮ ಯೇಸು ಕ್ರಿಸ್ತ ಒಣಗಿದ ಮರವನ್ನ, ಅಂದ್ರೆ ಫಲ ಬಿಡಲಾರದಂತ, ಹಣ್ಣು ಕೊಡಲಾರದಂತ ಮರವನ್ನು ಶಾಪ ಕೊಟ್ಟು ಒಣಗಿಸ್ದ. ಆದ್ರೆ ನಮ್ಮ ಬಸವಣ್ಣ ಒಂದು ಮಾಡಿದ್ರು, ಕೊರಡನ್ನ ಕೊನರಿಸಿದರು. ಅಲ್ಲಿ ಅಂದ್ರೆ ಬರಡು ಒಂದು ವಚನ ಬರ್ತದೆ, ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನಹುದಯ್ಯ, ನೀನೊಲಿದರೆ ವಿಷವು ಅಮೃತಬಹುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿರುಪ್ಪವು ಕೂಡಲ ಸಂಗಮ ದೇವ. ನನಗೆ ಮೊನ್ನೆ ಇದ್ರ ಅನುಭವ ಆಯಿತು. ಕೊನೆಯ ವಾಕ್ಯ ಇದೆಯಲ್ಲ, ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿರುಪ್ಪವು ಕೂಡಲ ಸಂಗಮ ದೇವ. 20ನೇ ವಾರ್ಷಿಕೋತ್ಸವ ಮಾಡಿದ್ವಲ್ಲ, ಅದಕ್ಕೆ ಕಡಿಮೆ ಅಂದ್ರೆ ಪುಸ್ತಕ ಪ್ರಿಂಟ್ ಮಾಡೋದು ಎಲ್ಲ ಸೇರಿದ್ರೆ ಸುಮಾರು ಒಂದು 5 ರಿಂದ 6 ಲಕ್ಷ ರೂಪಾಯಿ ಖರ್ಚಾಗಿರ್ಬೋದು. ನಾನು ನಿಮ್ಮೂರುಗಳು ಅದನ್ನೇ ಹೇಳಿದ್ದೆ, ಬೇರೆ ಊರಲ್ಲೂ ಅದನ್ನೇ ಹೇಳ್ತಾ ಇದ್ದೆ, ನೀವು ಹಣ ಕೊಡಬೇಡಿ ನಮಗೆ. ಹಣ ಯಾರೋ ತಂದು ಕೊಡ್ತಾರೆ, ಉಪವಾಸ ಮಾಡೋರು. ಇಲ್ಲಿ ಇವತ್ತು ನಿಮ್ಮೂರಿಗೊಬ್ರು ಬಂದಿದ್ದಾರೆ, ಅವ್ರನ್ನ ಪರಿಚಯ ಮಾಡಿಸ್ಬೇಕು. ಪ್ರಾರಂಭದಲ್ಲಿ ನಾನು ಹೇಳೋದು ಮರ್ತ್ಬಿಟ್ಟೆ ಅಂತ ಕಾಣಿಸುತ್ತೆ. ಇಲ್ಲಿ ಒಬ್ರು ನಿವೃತ್ತ ನ್ಯಾಯಾಧೀಶರು ಬಂದಿದ್ದಾರೆ ನಿಮ್ಮೂರಿಗೆ, ಜಿಲ್ಲಾ ನ್ಯಾಯಾಧೀಶರಾಗಿದ್ದಂಥವರು DT ದೇವೇಂದ್ರ ಅಂತ ಹೇಳಿ, ಶ್ರೀಮಾನ್ DT ದೇವೇಂದ್ರ ಅಂತ ಹೇಳಿ. ಅವರು ನಮ್ಮ ಮೊದಲನೇ ಮುದ್ರಣಕ್ಕೆ 50,000 ರೂಪಾಯಿಗಳ ದಾಸೋಹ ಮಾಡಿದ್ರು. ಅಂದ್ರೆ ಇಂತಹ ಅನೇಕ ಜನ ದಾಸೋಹಿಗಳು ಸಿಕ್ಕರು. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಮನ್ಸೂರು, ಮನಗುಂಡಿ, ಕಣಿವನಪುರ, ಬೆಳ್ಳಿಗಟ್ಟಿ ಇಲ್ಲೆಲ್ಲ ಮೀಟಿಂಗ್ ಮಾಡಿದಾಗ ಹೇಳ್ತಿದ್ದೆ, ನೀವು ಹಣ ಕೊಡಬೇಡಿ, ರೊಟ್ಟಿ ತಗೊಂಡು ಬನ್ನಿ, ಬಂದು ಸೇವೆ ಮಾಡ್ರಿ, ಕಾರ್ಯಕ್ರಮಕ್ಕೆ ಬನ್ನಿ, ದಾಸೋಹಕ್ಕೆ ಬನ್ನಿ. ಅಂದರೆ ಅವತ್ತಿಷ್ಟು ಜನ ಬಂದರು, ನಮ್ಮ ನಿರೀಕ್ಷೆ ಮೀರಿ ಜನ ಬಂದರು. ಯಾಕೆಂದರೆ ಎಲ್ಲರಿಗೂ ಒಂದು ಭಕ್ತಿ ಶ್ರದ್ಧೆ ಹುಟ್ಟುತ್ತಾವಾಗ ನಾವು ಅತಿಯಾಗಿ ಕಾಡಿಸಿದ್ರೆ, ಪೀಡಿಸಿದ್ರೆ, ಏನಪ್ಪ ಇನ್ನು ಗುರುಗಳು ಕೇಳಿದರೆ ಕೊಡದೇ ಇರೋಕ್ಕಾಗಲ್ಲ ಅಂತಕ್ಕಂಥದ್ದಿರುತ್ತೆ. ಇಂತಹ ಅನೇಕ ಜನ ಮಹಾಮನೆಗೆ ಅವ್ರ ಆರೋಗ್ಯ ಚೆನ್ನಾಗಿ ಮಾಡಿಕೊಂಡು ನಾವು ಏನು ಹೇಳ್ತೀವೋ ಪುಸ್ತಕ ಮುದ್ರಣ ಮಾಡೋದು, ಅದು ನಾನು ಮಾಡೋದು ಕೂಡ ನನ್ನ ಸ್ವಾರ್ಥಕ್ಕಾಗಿ ಮಾಡೋದಿಲ್ಲ. ಬೆಳ್ಳಿ ಬಂಗಾರ ಹಾಕೊಳ್ಳೋದಕ್ಕೋ, ಪಲ್ಲಕ್ಕಿ ಮಾಡಿಸೋದಕ್ಕೋ, ಅಥವಾ ದೊಡ್ಡ ಮೂರ್ತಿ ಮಾಡಿಸ್ಬೇಕು, ಒಂದು 100 ಅಡಿದು ಅಂತ ಯಾರಿಗೂ ಹಣ ಕೇಳಲ್ಲ. ಪುಸ್ತಕ ಮುದ್ರಣ ಮಾಡೋಣ, ಗೋಶಾಲೆ ನಡೆಸೋಣ, ಗೀರ ಹಾಕ್ಲು ತಂದ್ವಿ, ಮೊನ್ನೆ ಗೀರ ಹಾಕ್ಲು ತಂದ್ವಿ ಒಂದೆರಡು, ಅಂದರೆ ಹಾಲಿಗೋಸ್ಕರವಾಗಿ. ಈ ತರಹದ ಸಕಾರಾತ್ಮಕ ಚಟುವಟಿಕೆಗಳನ್ನು ಮಾಡಿದಾಗ ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿರ್ಪವು ಕೂಡ ಸಂಗಮ ದೇವ. ಅಂದರೆ ಜನರು ಬರ್ತಾರೆ, ಧನನು ಬರ್ತದೆ, ಒಳ್ಳೆಯ ಉದ್ದೇಶ ಇರಬೇಕು, ಒಳ್ಳೆ ಕೆಲಸ ಮಾಡಬೇಕು. ಅದನ್ನು ಬಸವಣ್ಣವರು ಒಂದ್ಸಾರಿ ಬಸವಣ್ಣವ್ರ ಜೀವನದಲ್ಲಿ ಒಂದು ಪವಾಡ ನಡೆಯುತ್ತೆ. ಅದನ್ನು ಮಾತಾಜಿಯವರು ಆ ಕ್ರೈಸ್ತ ಪಾದ್ರಿಗೆ ಹೇಳ್ತಾರೆ. ನಮ್ಮ ಬಸವಣ್ಣನವರು ಕಾಡಲ್ಲಿ ಸಂಚಾರ ಹೊರಟಿರ್ತಾರೆ. ಒಂದು ಕಾಡಲ್ಲಿ ಒಂದು ಮರ ಕೆಳಗಡೆ ಕೂತಿರ್ತಾರೆ, ಬಿಜ್ಜಳ, ಬಸವಣ್ಣ ಎಲ್ಲ ಕೂತಿರ್ತಾರೆ. ಅಲ್ಲಿ ಒಬ್ಬ ಜಂಗಮ ಬರ್ತಾರೆ, ಅವನಿಗೆ ಹಸಿವಾಗಿದೆ, ಅವನಿಗೆ ಹಾಲು ಬೇಕಾಗಿದೆ. ಹಾಲಿಗೆ ನಿಯಮ ಹಿಡಿದವನು, ನನಗೆ ಹಾಲು ಬೇಕಲ್ಲ, ತುಂಬ ನಡೆದ್ಬಿಟ್ಟಿದ್ದಾನೆ, ಹಾಲು ಮಾತ್ರ ಕುಡಿತಕ್ಕಂಥದ್ದು. ಆವಾಗ ಅವ್ರು ಏನು ಮಾಡ್ತಾರೆ, ಬಸವಣ್ಣವರು ಅಲ್ಲಿ ಒಂದು ಹುಲ್ಗಾವಲ್ಲಿ ಒಂದು ಹಸು ಮೇಯ್ತಾ ಇದೆ, ಅದು ವಯಸ್ಸಾಗಿದೆ, ಬರ್ಡ್ ಆಗ್ತದೆ, ಹೋಗಪ್ಪ ಅಲ್ಲಿ ಹಾಲು ಕೊಡುತ್ತೆ ಆ ಹಸು, ಹೋಗು. ಆ ಹಸು ಮೇಯಿಸ್ತಿದ್ದವನು ಹೇಳ್ತಾನೆ, ಇಲ್ಲ ರೀ ಅದು ಗುಡ್ಡಾಕಳು ಹಾಲು ಕೊಡಂಗಿಲ್ಲ ಅಂತ ಹೇಳ್ತಾರೆ. ಇಲ್ಲ ಕರ್ಕೊಳ್ಳಿ, ಹಾಲು ಕೊಡುತ್ತೆ ಅದು ಅಂತ ಬಸವಣ್ಣವ್ರು ಹೋಗಿ ಅದನ್ನು ಮುಟ್ಟಿ ಆಶೀರ್ವಾದ ಮಾಡಿದ್ರೆ ಅದರ ಕೆಚ್ಚಲಿಂದ ಹಾಲು ಬರುತ್ತೆ. ಅದೇನು ಶುದ್ಧವಾದ ಹಾಲೇ ಬರುತ್ತೆ. ನೀನೊಲಿದರೆ ಬರಡು ಹಯನಹುದಯ್ಯ, ಹಯನಾಗತ್ತೆ, ಬರಡು ಕೂಡ ಹಯನ ಕರೆಯುತ್ತೆ. ಅದನ್ನು ಹೇಳಿದಾಗ ಆ ಕ್ರೈಸ್ತ ಪಾತ್ರದ ಹೆಂಗಾಗಿರ್ಬೇಕು. ನಮ್ಮ ಬಸವಣ್ಣ ಅದು ಹಾಲು ಕೊಡಲಾರ್ದ ಹಸು ಅಂತೇಳಿ ಶಾಪ ಕೊಟ್ಟು ಅದನ್ನು ಸಾಯಿಸ್ಲಿಲ್ಲ, ಅದನ್ನ ಹಾಲು ಕೊಡೋ ಹಾಗೆ ಮಾಡಿದ್ರು. ಆಮೇಲೆ ಇನ್ನೊಂದು ಯೇಸು ಕ್ರಿಸ್ತನ ಪವಾಡ ಬರೆದಿದೆ ಬೈಬಲಲ್ಲಿ. ಏನು ಅಂದ್ರೆ, ಕೆಲವರು ಮೈ ಮೇಲೆ ದೆವ್ವ ಬಂದ್ಬಿಟ್ಟಿರ್ತಾರೆ, ದೆವ್ವ ಬಂದು ಹೆಂಗ್ ಬೇಕಂಗ ಆಡ್ತಿರ್ತಾರೆ, ಹುಚ್ಚುಚ್ಚರಂಗ ಆಡ್ತಿರ್ತಾರೆ. ಯೇಸು ಕ್ರಿಸ್ತ ಅವರ ದೆವ್ವಗಳನ್ನೆಲ್ಲ ಪರಿಹಾರ ಮಾಡಿ, ಅಂದ್ರೆ ಅವರಿಂದ ಬಿಡಿಸಿ ಅಲ್ಲಿ ದೂರದಲ್ಲಿ ಹಂದಿಗಳು ಮೇಯ್ತಿರ್ತಾರೆ. ಆ ಹಂದಿಗಳ ಮೇಲೆ ಬರಗೆ ಮಾಡಿರ್ತಾರೆ. ಹಂದಿಗಳ ಮೇಲೆ ಬಂದಂತ ಹಂದಿಗಳು ದೆವ್ವ ಬಂದ ಕೂಡಲೇ ಸಮುದ್ರಕ್ಕೆ ಹಾರಿ ಆ ಮೇಯ್ತಾ ಇದ್ದಂತ ಹಂದಿಗಳೆಲ್ಲ ಸತ್ತೋಗ್ಬಿಡ್ತಾರೆ. ಆವಾಗ ಮಾತಾಜಿ ಹೇಳ್ತಾರೆ, ನಮ್ಮ ಭಾರತೀಯರು
ಒಳ್ಳೊಳ್ಳೆ ಪವಾಡಗಳನ್ನು ಸೃಷ್ಟಿ ಮಾಡಿದ್ದಾರೆ. ಇನ್ನೊಂದು ಬಸವಣ್ಣವ್ರ ಜೀವನದಲ್ಲಿ ಇನ್ನೊಂದು ಪ್ರಸಂಗ ಬರುತ್ತೆ. ಏನಂದ್ರೆ, ಹೀಗೆ ಒಂದು ಕಾಡಲ್ಲಿ ಕೂತಿರುವಾಗ, ಮರ ಕೆಳಗೆ ಕೂತಿರುವಾಗ ಒಬ್ಬ ಬಂದು ನನಗೊಂದು ಮುತ್ತಿನ ಹಾರ ಬೇಕು. ಸರಿ, ಅಲ್ಲೊಂದು ಹುತ್ತ ಇರ್ತದೆ ಪಕ್ಕದಲ್ಲಿ. ಆ ಹುತ್ತಕ್ಕೆ ಕೈ ಹಾಕಿ ಬಸವಣ್ಣವರು ಮುತ್ತಿನ ಹಾರವನ್ನು ತೆಗೆದುಕೊಡ್ತಾರೆ. ಅದೊಂದು ಪವಾಡ ಇದೆ ಜೀವನದಲ್ಲಿ. ಇಂತಹ ಸಕಾರಾತ್ಮಕ ಪವಾಡಗಳನ್ನು ಕರೀತಾರೆ. ನಿಮ್ಮ ಯೇಸು ಕ್ರಿಸ್ತನದು ನಕಾರಾತ್ಮಕ ಪವಾಡ ಆದ್ರೆ, ನಮ್ಮ ಬಸವಣ್ಣನವರು ಸಕಾರಾತ್ಮಕ ಪವಾಡ ಅಂತ ಬಹಿರಂಗವಾಗಿ ಹೇಳಿಕೆ ಕೊಡ್ತಾರೆ. ಆವಾಗ ಪಾದ್ರಿ ಒಪ್ಕೊಂಡು ತಪ್ಪಾಯ್ತು ಅಂತ ಕ್ಷಮೆ ಕೇಳಿ ಹೋಗ್ತಾನೆ. ಅಂದ್ರೆ ನಾವು ಭಾರತೀಯರು ಒಳ್ಳೆಯದನ್ನ ಸೃಷ್ಟಿಸ್ಬೇಕು, ಒಳ್ಳೇದಾಗಬೇಕು ಅಂತಕ್ಕಂಥದ್ದು. ನಮ್ಮಲ್ಲಿ ಸಾಹಸ ಪ್ರವೃತ್ತಿ ಕಡಿಮೆ ಇರ್ಬೋದು, ಜಾತೀಯತೆ ಇರ್ಬೋದು, ಜಗಳ ಇರ್ಬೋದು. ಆದರೆ ನಮ್ಮಲ್ಲಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಮುಖ್ಯವಾಗಿ ಸಕಾರಾತ್ಮಕತೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಕಡೆಗೆ ಕೆಟ್ಟದ್ದು ಮಾಡಿದವ್ರಿಗೂ ಕೂಡ, ಯಾರು ಕೆಟ್ಟದ್ದು ಮಾಡಿರ್ತಾರೋ ಅವ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ತಿಳ್ಕೊಂಡು ಬೇಡ್ತಕ್ಕಂತಹ ದೇಶ ಅಂತಹ ಭಕ್ತರು ಯಾರಾದ್ರೂ ಇದ್ರೆ ಅದು ಭಾರತ ದೇಶ, ಭಾರತದ ಭಕ್ತರು. ಗೊತ್ತಾಯ್ತಲ್ವಾ? ಆದ್ದರಿಂದ ಇಲ್ಲಿ ಬಸವಣ್ಣವರು ಅಂದ್ರೆ ಸಣ್ಣನಲ್ಲೇ ಪವಾಡ ಮಾಡುವಂತಹ ಶಕ್ತಿ ಉಳ್ಳಂತವರಾಗಿ ಬೆಳೀತಾರೆ. ಮುಂದೆ ಅವರಿಗೆ ಮಾನಸಾಂತರ ಅಂದ್ರೆ ಮನಸ್ಸು ಬದಲಾವಣೆ ಆಗ್ತಕ್ಕಂಥದ್ದು. ಅಲ್ಲಿ ಅಂದ್ರೆ ಓದ್ತಾ 8 ವರ್ಷದ ಒಂದು ಬಾಲಕ ಆಗೋತ್ತಿಗೆ ಅವರ ಮೂಢನಂಬಿಕೆಗಳ ಬಗ್ಗೆ ಚಿಂತನೆ ಮಾಡಕ್ ಶುರು ಮಾಡ್ತಾನೆ. ಆಗಿನ ಕಾಲದಲ್ಲಿ ವಿಧವೆಯರಿಗೆ ಈ ತರ ಬಿಡ್ತಿರ್ಲಿಲ್ಲ. ವಿಧವೆ ಅಂದ್ರೆ ಗಂಡ ತೀರ್ಕೊಂಡಂತ ಹೆಂಡತಿ. ಗಂಡ ತೀರ್ಕೊಂಡಂತ ಹೆಣ್ಮಗಳು ಬದುಕಿದ್ರೆ ದೊಡ್ಡ ದೊಡ್ಡ ಶ್ರೀಮಂತರುಗಳು ತಾವೇ ಸತಿ ಸಾಗಮನ ಹೋಗ್ಬಿಡ್ತಿದ್ರು, ರಾಜರುಗಳು ಅಂತ. ಬಸವಣ್ಣನ ಸೋದರ ಅತ್ತೆ ಒಬ್ಬರು ಇರ್ತಾರೆ, ಅಂದ್ರೆ ಮಾದರಸನ ತಂಗಿ. ಆಕೆ ಗಂಡ ತೀರ್ಕೊಂಡಾಗ ಆ ಮುಡಿ ಬೋಳಿಸ್ತಿದ್ರು, ಬೋಳ ತಲೆ ತೆಗೆದ್ಬಿಡೋದು. ಅಂದ್ರೆ ಜಡೆ ಇರ್ತದಲ್ಲ ಅಷ್ಟು ತೆಗೆದು ಬೋಳ್ ಮಾಡ್ಬಿಡೋದು. ಆಕೆಗೆ ಬೋಳಿಸ್ಕೊಳಕ್ ಇಷ್ಟ ಇಲ್ಲ, ಆ ಕೂದಲು ತೆಗ್ಸಕ್ ಇಷ್ಟ ಇಲ್ಲ. ತೆಗೆಸ್ಬಿಟ್ಟು ಕೆಂಪು ಸೀರೆ ಉಡಿಸಿ, ಆಮೇಲೆ ಕೆಂಪು ಬಳೆನೇ ಇಲ್ಲ, ಕೈ ಬಳೆ ಇಲ್ಲ, ಈ ತರ ಏನೇನೋ ಒಟ್ಟು ಅಕರಾಳ ಮಾಡೋದು. ಬಸವಣ್ಣ ಆಕೆ ಅಳ್ತಾಳೆ, ಇಲ್ಲ ನಾನು ಆ ಆಕೆನೂ ಅಂತಾಳೆ, ಆ ಗಂಡ ಬಂದ ಮೇಲೆ ನಂದೇನು ತಲೆ ಬಂದಿಲ್ವಲ್ಲ, ಜಡೆ ನಾನು ಮದುವೆ ಆದ್ಮೇಲೆ ಜಡೆ ಬಂದಿಲ್ಲ, ಮದುವೆ ಆಗಕ್ಕೆ ಮುಂಚೆನೇ ಇದೆ, ಈಗ ಜಡೆ ತೆಗಿಬೇಕು ಅಂದ್ರೆ ಒತ್ತಾಯಪೂರ್ವಕವಾಗಿ ಆ ಜಡೆ ತೆಗೆಸ್ತಾನೆ. ಆಗ ಬಸವಣ್ಣನ ತುಂಬಾ ಬೇಜಾರಾಗುತ್ತೆ, ನೋವಾಗುತ್ತೆ ಬಾಲಕ ಬಸವರಸನಿಗೆ. ಮುಂದೆ ಜನಿವಾರದ ಪ್ರಸಂಗ ನಾನು ನಿನ್ನೆ ಹೇಳಿದೆ. ಈ ರೀತಿ ಮನಸ್ಸು ಪರಿವರ್ತನೆ ಆಗ್ತಕ್ಕಂಥದ್ದಕ್ಕೆ ನಮ್ಮ ಈ ಆಧ್ಯಾತ್ಮ ಕ್ಷೇತ್ರದಲ್ಲಿ ಒಂದು ಹೆಸರು ಕೊಟ್ಟಿದ್ದಾರೆ, ಮಾನಸಾಂತರ. ಅದರಲ್ಲಿ ಮಾನಸಾಂತರದಲ್ಲಿ ಅಂದ್ರೆ ಮನಸ್ಸು ಬದಲಾವಣೆ ಆಗುತ್ತೆ. 4 ರೀತಿಯಲ್ಲಿ ಬದಲಾವಣೆಗಳು ಆಗ್ತವೆ ಅಂತ ಹೇಳ್ತಾರೆ. ವೈಚಾರಿಕವಾಗಿ, ನೈತಿಕವಾಗಿ, ಸಾಮಾಜಿಕವಾಗಿ, ಆಧ್ಯಾತ್ಮಿಕವಾಗಿ. ವೈಚಾರಿಕವಾಗಿ, ನೈತಿಕವಾಗಿ, ಸಾಮಾಜಿಕವಾಗಿ, ಆಧ್ಯಾತ್ಮಿಕವಾಗಿ. ವೈಚಾರಿಕವಾಗಿ ಮಾನಸಾಂತರ ಆಗಿದ್ದು ಯಾರ್ದು? ಬುದ್ಧ, ಬಸವಣ್ಣ, ಮಹಾವೀರ, ಇವರೆಲ್ಲ ಹುಟ್ಟತಾನೆ ಬಹಳ ದೊಡ್ಡ ವ್ಯಕ್ತಿಗಳು, ಪವಾಡ ಪುರುಷರು ಇಲ್ಲ. ಆದರೆ ಮುಂದೆ ಬರ್ತಾ ಅವ್ರು ಒಳ್ಳೆಯವರೇ ಇದ್ರು, ಧರ್ಮ ಬೀರುಗಳಿದ್ರು. ಮುಂದೆ ಅವ್ರ ವಿಚಾರ ಬಂತು, ಅವ್ರ ಆಧ್ಯಾತ್ಮಿಕ ಪರಿವರ್ತನೆ ಹೌದು, ವೈಚಾರಿಕ. ಬಸವಣ್ಣವರದು ವೈಚಾರಿಕ ಪರಿವರ್ತನೆ. ದಯಾನಂದ ಸರಸ್ವತಿಗಳು ಅಂತಿದ್ರು, ಗೊತ್ತಿರ್ಬೇಕು ನಿಮಗೆ, ಹೆಸರು ಕೇಳಿರ್ಬೇಕು. ದಯಾನಂದ ಸರಸ್ವತಿಗಳು ಒಂದು ಪುಸ್ತಕ ಬರೆದಿದ್ದಾರೆ, ಸತ್ಯಾರ್ಥ ಪ್ರಕಾಶಿಕೆ ಅಂತ ಹೇಳಿ. ಅವರ ಮೊದಲ ಹೆಸರು ಮೂಲಶಂಕರ ಅಂತ ಇತ್ತು. ಅವ್ರ ತಂದೆ ಶಿವನ ಭಕ್ತರು, ಗುಜರಾತ್ನಲ್ಲಿ ಹುಟ್ಟಿದ್ರು ದಯಾನಂದ ಸರಸ್ವತಿಗಳು. ಅವನನ್ನ 8 ವರ್ಷದ ಹುಡುಗ ದಯಾನಂದ ಸರಸ್ವತಿ, 8, 9, 10 ವರ್ಷದ ಹುಡುಗ ಶಿವರಾತ್ರಿ ಜಾಗರಣೆ ಮಾಡ್ತಾ ಇದ್ರು. ಶಿವರಾತ್ರಿ ಜಾಗರಣೆ ಮಾಡ್ತಿರ್ಬೇಕಾದ್ರೆ ಇವನು ಹುಡುಗನು ಕರ್ಕೊಂಡು ಹೋಗಿದ್ರು. ಜಾಗರಣೆ ಗೊತ್ತಲ್ಲ, ಭಜನೆ ಮಾಡ್ತಿರೋ ನೀವೆಲ್ಲ. ಅಮಾವಾಸ್ಯೆಗೆ, ಪ್ರತಿ ಅಮಾವಾಸ್ಯೆಗೆ ಭಜನೆ ಮಾಡ್ತಿರ್ತೀವಿ. ಜಾಗರಣೆ ಮಾಡ್ತಾ 2 ಗಂಟೆ ಆಯಿತು, 3 ಗಂಟೆ ಆಯಿತು, ಒಳ್ಳೆ ನಿದ್ದೆ ಬಂದ್ಬಿಡ್ತಿವ್ರಿಗೆಲ್ಲ. ಯಾರಿಗೆ? ಭಜನೆ ಮಾಡೋರಿಗೆ. ಹಾಡಿ ಅವತ್ತು ಉಪವಾಸ ಮಾಡಿದ್ರು. ಉಪವಾಸ ಆದ್ಮೇಲೆ ರಾತ್ರಿ ಮಸ್ತಾಗ ಏನೇನೋ ಬೇರೆ ಬೇರೆ ಪ್ರಸಾದ ಆಗಿರ್ತಾವಲ್ಲ, ಅಲ್ಲಿ ಭಜನೆ ಮಾಡೋಷ್ಟು ಮಾಡಿದ್ರು, ನಿದ್ದೆ ಬಂತು, ಮಾಡ್ಕೊಂಡ್ಬಿಟ್ರು. ಈ ಹುಡುಗ ಎಚ್ಚರವಾಗಿದ್ದ. ಯಾರು? ಮೂಲಶಂಕರ, ದಯಾನಂದ ಸರಸ್ವತಿ, ಇನ್ನೂ ಹುಡುಗ ಇದ್ದರು. ಅವನು ಎಚ್ಚರ ಇದ್ದ. ಏನಂದ್ರೆ ಶಿವ ಏನ್ ಮಾಡ್ತಾನೆ ನೋಡ್ಬೇಕು. ಯಾಕಂದ್ರೆ ಶಿವಲಿಂಗನೇ ಅವ್ರು ಶಿವ ದೇವರು ಅಂತ ತೋರಿಸಿದ್ರು.
ಆಮೇಲೆ ಇವರೆಲ್ಲ ಮಲಗಿದ್ರು. ದೀಪ ಆವಾಗ ಲೈಟ್ ಇರೋದು, ಕರೆಂಟ್ ಏನು ಇರಲಿಲ್ಲ ಆವಾಗ. ದೀಪಗಳು ಮಿಳ್ಕೊ ಉಳಿತ ಅವು ಆರ್ತಾ ಇದ್ವು. ಇಲಿಗಳು ಬಂದು ಅಲ್ಲಿ ಒಂದಷ್ಟು ಇಲಿಗಳು ಬಂದು. ಏನಕ್ಕೆ? ಅಲ್ಲಿ ಲಿಂಗದ ಮುಂದೆ ಎಡೆ ಇಟ್ಟಿದ್ರಲ್ಲ, ಆ ದೇವ್ರ ಮುಂದೆ ಎಡೆ ಇಟ್ಟಿದ್ರಲ್ಲ, ಎಡೆ ತಿನ್ನಕ್ಕೆ ಅಂತ ಬಂದು ಎಡೆ ತಿನ್ನುವಾಗ ಲಿಂಗದ ಮೇಲೆ ಓಡಾಡೋದು. ಎಡೆ ತಿಂದು ಇವನು ಸುಮ್ಮನೆ ಕೂತಿದ್ದ, ಅವ್ನು ನೋಡ್ತಾ ಇದ್ದ. ಇವನಿಗೆ ನಿದ್ದೆ ಬಂದಿಲ್ಲ, ಯಾಕಂದ್ರೆ ಇವನು ಜಿಜ್ಞಾಸವಾಗಿದ್ದಾನೆ, ಈಗ ವಿಚಾರವಾದಿ ಆಗಿದ್ದಾನೆ. ನೋಡೋಣ ಏನ್ ಮಾಡ್ತಾನೆ ದೇವರು ಅಂತಾರಲ್ಲ, ಇವನು ತಾನು ಇಲ್ಲಿ ಓಡಿಸ್ಕೊಂತಾನೆ ಇಲ್ವೋ. ಅವೆಲ್ಲ ಎಡೆ ತಿಂದು ಹೋಗ್ತಿದ್ವು, ಲಿಂಗದ ಮೇಲೆ ಹೋಗ್ತಿದ್ವು. ಕೆಲವು ಅಲ್ಲೇ ಹಿಕ್ಕೆ ಹಾಕೋದು, ಹಿಂಗೆಲ್ಲ ಮಾಡ್ತಾವ ಇಲಿಗಳು. ಮತ್ತೆ ಇಲಿಗಳಿಗೇನು ಹಿಕ್ಕೆ ಆವಾಗ ಇವನಿಗೆ ಅನ್ನಿಸ್ತು, ಓಹೋ, ತನ್ನ ಎಡೆಯನ್ನೇ ಸಂರಕ್ಷಣೆ ಮಾಡಕ್ಕಾಗಲಾರದಂತಹ ಈ ಲಿಂಗ, ಈ ದೇವರು, ಈ ಶಿವ ನಮ್ಮನ್ನೇ ಸಂರಕ್ಷಣೆ ಮಾಡ್ತಾನೆ ಅಂತ ವಿಚಾರ ಬಂತು. ಈಗ ನಾನು ಹೇಳಿದ್ರೆ ನಿಮ್ಗೆಲ್ಲ ಸಿಟ್ಟು ಬರುತ್ತೆ, ಹೌದಿಲ್ಲ? ದಯಾನಂದ ಸರಸ್ವತಿಗಳ ಜೀವನದಲ್ಲಿ ನಡೆದ ಘಟನೆ ಇದು. ಆವಾಗ ಅವ್ರು ವಿಚಾರ ಮಾಡ್ತಾರೆ, ಮುಂದೆ ವೈರಾಗ್ಯ ಮಾರ್ಗಕ್ಕೆ ಬಂದು ಬಹಳ ದೊಡ್ಡ ಋಷಿಗಳಾಗ್ತಾರೆ. ಮಹರ್ಷಿ ದಯಾನಂದ ಸರಸ್ವತಿ ಅಂತಾನೆ ಕರೀತಾರೆ. ಹೀಗೆ ಅನೇಕ ಜನರು ವೈಚಾರಿಕ ಪರಿವರ್ತನೆ ಅಂದ್ರೆ ಮೂಢನಂಬಿಕೆಗಳು. ನಮ್ಮಲ್ಲಿ ಎಷ್ಟೋ ಜನ ಕ್ರೈಸ್ತರು, ಮುಸಲ್ಮಾನರು, ಇವತ್ತು ನೀವು ಹರಿದ್ವಾರಕ್ಕೆ ಹೋಗ್ರಿ, ಹರಿದ್ವಾರ ಋಷಿಕೇಶಕ್ಕೆ ಹೋದ್ರೆ ಅಲ್ಲಿ ಹಿಂದೂ ಪದ್ಧತಿಯನ್ನು ಮೆಚ್ಚಿಕೊಂಡು, ಹಿಂದೂ ಸಾಧನೆಯನ್ನ, ಧ್ಯಾನ, ಪೂಜೆ, ಪ್ರಾರ್ಥನೆ, ಬ್ರಹ್ಮಚರ್ಯ ಮಾರ್ಗ, ಇದನ್ನೆಲ್ಲ ಮೆಚ್ಚಿಕೊಂಡು ನೂರಾರು ಜನ ವಿದೇಶಿಯರು, ಅಮೆರಿಕನ್ಸ್ ಇರ್ಬೋದು, ಬೇರೆಯವರೆಲ್ಲ ಬಂದಿದ್ದಾರೆ. ಇದನ್ನು ವೈಚಾರಿಕ ಪರಿವರ್ತನೆ ಅಂತ ಕರಿಬೋದು. ಇದನ್ನ ಇನ್ನು ನೈತಿಕ ಪರಿವರ್ತನೆ ಅಂತ ಇರ್ತದೆ. ವಾಲ್ಮೀಕಿ ಋಷಿ ಗೊತ್ತು ನಿಮಗೆಲ್ಲ, ವಾಲ್ಮೀಕಿ ಋಷಿ ಹೆಸರು ಕೇಳಿದ್ರಲ್ಲ. ವಾಲ್ಮೀಕಿ ಆಗಕ್ಕೆ ಮುಂಚೆ ಏನಿದ್ರು? ಬೇಡ, ದರೋಡೆಕೋರು. ಅಂದ್ರೆ ಮೊದಲು ಅವ್ರು ಮಾಂಸಾಹಾರ ಮಾಡ್ತಿದ್ರು, ಅವ್ರ ವೃತ್ತಿ ಅದು. ಅಷ್ಟೇ ಅಲ್ಲ, ಕಾಡಲ್ಲಿ ಯಾರಾದ್ರು ಬಂದ್ರೆ ಅಂದ್ರೆ ಅವ್ರು ಹೊಡೆದು ಕಿತ್ಕೊಂಡ್ಬಂದು. ಒಂದ್ ದಿವ್ಸ ನಾರದರು ಬಂದರು, ಆ ದಾರಿನಲ್ಲಿ ನಾರದರು ಬಂದರು ಅಂತ ಹೇಳ್ತಾರೆ. ಅವರು ಇವನು ಹೆದರಿಸ್ದ, ಬಾರಪ್ಪ ನನ್ನ ಹತ್ರ ಇರೋದು ಬರೀ ತಂಬೂರಿ, ಬಾಯಿಲಿ ಏನ್ ತಗೊಬಂದು. ಹೌದಾ, ನಿಮ್ಮ ಹತ್ರ ತಂಬೂರಿ ಅಷ್ಟೇ ಇರೋದು, ಯಾಕೆ ದಾರಿ ಬಂದ್ರಿ? ಹಿಂಗೆ ಬಂದಪ್ಪ, ಮತ್ತೆ ದಾರಿಗೆ ತಪ್ಪಿಸ್ಕೊಂಡೆ ಬಂದಿದ್ದೀನಿ ಅಂತ ಇಟ್ಕೋ. ಏನ್ ಮಾಡ್ತಾ ಇದೀಯ ನೀನು? ಏನಿಲ್ಲ, ಬಂದವ್ರನ್ನೆಲ್ಲ ಹೊಡೆಯೋದು, ಬೆಳೆಯೋದು, ಕಿತ್ಕೊಂಡೋದು. ಅಲ್ಲೋ ಇಷ್ಟನ್ನೆಲ್ಲ ನೀನು ಹೊಟ್ಟೆಗೋಸ್ಕರ ಮಾಡ್ತೀನಿ? ಇಲ್ಲ, ನನಗೆ ದೊಡ್ಡ ಸಂಸಾರ ಇದೆ, ನನಗೆ ಹೆಂಡ್ರಿದ್ದಾರೆ, ಮಕ್ಕಳಿದ್ದಾರೆ, ಅಪ್ಪ ಅವ್ವ ಇದ್ದಾರೆ, ಚಿಕ್ಕಪ್ಪ ದೊಡ್ಡಪ್ಪ ಇದ್ದಾರೆ, ಎಲ್ಲ ಇದ್ದಾರೆ. ಅವ್ರನ್ನೆಲ್ಲ ನೀನೇ ಸಾಕ್ತಾ ಇದೀಯ? ಹೌದು, ನಾನೇ ಸಾಕ್ತಾ ಇದ್ದೀನಿ. ಇದನ್ನೆಲ್ಲ ಹೊಡೆದು ಕಿತ್ಕೊಂಡು ಹೋಗ್ತೀನಲ್ಲ, ಅದನ್ನೆಲ್ಲ ಅವ್ರಿಗೆ ಕೊಡ್ತೀನಿ. ಹೌದೇನಪ್ಪ, ಆಯ್ತು, ಪರವಾಗಿಲ್ಲ, ಹೊಡೆದು ಕಿತ್ಕೋ. ಆದ್ರೆ ಅವ್ರು ಹೋಗೊಂದು ಮಾತು ಕೇಳು. ಏನು? ಒಂದು ಮಾತು ಕೇಳು. ಈಗ ನೀನು ಹೊಡೆದು ಕೊಡ್ತೀಯಲ್ಲ, ನಿನಗೆ ಪಾಪ ಬರುತ್ತೆ. ನಿನ್ನ ಪಾಪದಲ್ಲಿ ಯಾರಾದ್ರೂ ಪಾಲು ತಗೊಂತಾರೆ ಕೇಳು ಅಂತ. ಅರ್ಥ ಆಯ್ತಾ? ನೀನೇನು ಹೊಡೆದು ಕಿತ್ಕೊಂಡು ಹೋಗ್ತೀಯ, ಅವ್ರಿಗೆ ಕೊಡ್ತೀಯ, ಸಂತೋಷ ಪಡ್ತಾರೆ, ನಿನ್ನೆಲ್ಲ ಹೊಗಳ್ತಾರೆ, ಎಲ್ಲ ಮಾಡ್ತಾರಲ್ಲ, ನಿನಗೆ ಪಾಪ ಬರ್ತದೆ. ಈ ಕೆಟ್ಟದ್ದು ಕೊಲೆ ಮಾಡಿದ್ರಿಂದ ಎಷ್ಟೋ ಜನ ಗಂಡನ ಕಳ್ಕೊಂತಾರೆ, ಎಷ್ಟೋ ಜನ ಹೆಂಡತಿನ ಕಳ್ಕೊಂತಾರೆ, ಮಕ್ಕಳನ್ನ ಕಳ್ಕೊಂತಾರೆ, ಕೊಂದಿದೀಯ ನೀನು. ಆದ್ರೆ ಪಾಪ ಬಂದಿದೆಯಲ್ಲ, ಅವ್ರು ಯಾರಾದ್ರೂ ಪಾಪ ತಗೊಂತಾರ ಕೇಳು. ಸರಿ, ಹೋದೇನು ಅಪ್ಪನಿಗೆ ಕೇಳ್ದ, ನಾನು ನಿನಗೆ ಇಷ್ಟೆಲ್ಲ ತಂದುಕೊಟ್ಟಿದ್ದೀನಲ್ಲ, ಮನೆ ಕಟ್ಸ್ಕೊಟ್ಟಿದ್ದೀನಲ್ಲ, ನನಗೆ ಪಾಪ ಬರುತ್ತಂತೆ, ನೀನು ಪಾಲು ತಗೊಂತೀಯ? ಏಯ್ ಕಳ್ಳ, ನಿನಗೆ ಯಾರು ತಗೊಂಬ ಅಂತಂದಿದ್ರು. ನಿನ್ನ ಪಾಪದಲ್ಲಿ ನಾನು ಪಾಲು ತಗೊಳಲ್ಲ. ಅವನಿಗೆ ಕೇಳ್ದ, ಆಕೆನೂ ಬೈರ್ಲು. ಹೆಂಡತಿ ಕೇಳ್ದ, ಹೆಂಡತಿ ಅಂದು, ನೀನ್ ಇಂಥ ದುಷ್ಟ ಇದೆಯಾ ಅಂದ್ರೆ ನಾನು ನಿನ್ ಮದುವೆ ಮಾಡ್ಕೊಂತೀನಿ ನಾನು. ಆವಾಗ ಇವನಿಗೆ ಅನ್ನಿಸ್ತು, ಬಂದ ನಾದ್ರ ಹತ್ರ ಬಂದು ಹೇಳ್ದ, ನನ್ನ ಪಾಪ ಯಾರು ತಗೊಳಲ್ವಂತೆ ಅಂದ. ಮತ್ ನಿನ್ ಪಾಪ ಯಾರು ತಗೊಳಲ್ಲ ಅಂದ್ರೆ ನೀನ್ ಯಾಕಪ್ಪ ಇಂಥ ಕೆಲಸ ಮಾಡ್ತಿದ್ಯಾ? ಅಂದ್ರೆ ಏನ್ ಮಾಡ್ಬೇಕು ಅಂದ. ಏನಿಲ್ಲ, ನೀನ್ ರಾಮ ರಾಮ ಅಂತ ಜಪ ಮಾಡ್ಕೊಂತ ಕೂಡ. ಬರೀತಾರೆ ಕವಿಗಳು, ಸುಳ್ಳು ಬರೀತಾರೋ ನಿಜ ಬರೀತಾರೋ, ಅವ್ರಿಗೆ ರಾಮ ರಾಮ ಅನ್ನಕ್ಕೂ ಬರ್ತಿರ್ಲಿಲ್ವಂತೆ. ಕೇಳಿದ್ರೆ ಈ ಕಥೆನ? ರಾಮ ರಾಮ ಅನ್ನಕ್ಕೂ ಬರ್ತಿರ್ಲಿಲ್ವಂತೆ. ಹಂಗಾರೆ ಏನ್ ಮಾಡ್ಬೇಕು? ಮರ ಅಂದ್ರೆ ಸುಳ್ಳ. ಯಾಕಂದ್ರೆ ಮರ ಅನ್ನೋರಿಗೆ ರಾಮ ಅನ್ನಕ್ ಬರಲ್ವಾ? ಇದೇನಾದ್ರು ಗಾಯತ್ರಿ ಮಂತ್ರ ಹೇಳಪ್ಪ ಅಂದ್ರೆ ಕಷ್ಟ ಆಗ್ತಿತ್ತು. ಅಂದ್ರೆ ಈ ಬರೆಯೋರು ಕೂಡ ಪುರಾಣಕಾರರು ಉತ್ಪ್ರೇಕ್ಷೆ ಮಾಡ್ಬಿಡ್ತಾರೆ. ಆವಾಗ ನಮ್ಮವ್ರಿಗೆ ನಂಬಲಾರ್ದಂಗೆ ಆಗೋಗ್ಬಿಡುತ್ತೆ. ಗಾಯತ್ರಿ ಮಂತ್ರ ಹೇಳ್ಕೊಟ್ರು ಬರಲ್ಲ ಅಂತ ಹೇಳ್ಕೊಳ್ಳಿ. ಯಾಕಂದ್ರೆ 4 ಸಾಲಿದೆ, ಅದು ಸಂಸ್ಕೃತದಲ್ಲಿದೆ. ಓಂ ಭೂರ್ವ ಸ್ವಹ, ಸಹ ಒಳಗೆ ಸ್ಥಾಹ ಅಂತಾರೆ, ಕೆಲವರು ಉತ್ಸವ ಅಂತಾರೆ. ಇಂಥ ಪದಗಳು ಬರದೇ ಇರ್ಬೋದು.
ರಾಮ ಅನ್ನಕ್ಕೆ ಏನು ಕಷ್ಟ, ಆದರೂ ಹೇಳಿದಂತೆ ಮರ 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 ಅಂದ್ಕೋದು ಅದು ರಾಮ ಆಗ್ಬಿಡುತ್ತೆ. ಮುಂದೆ ಹುತ್ತ ಬೆಳೆಯುವಷ್ಟು ತಪಸ್ಸು ಮಾಡ್ದ, ಮುಂದೆ ಒಬ್ಬ ಮಹಾ ಕವಿಯಾದ ಅಂತ ಹೇಳ್ತಾರೆ. ಅಂದ್ರೆ ಇದು ನೈತಿಕ ಪರಿವರ್ತನೆ. ಅಂಗುಲಿಮಾಲ ಅಂತ ಬರ್ತಾನೊಬ್ಬ ಶರಣರಲ್ಲೂ ಕೂಡ ನನ್ನಯ್ಯ ಅಂತ ಒಬ್ಬ ಶರಣ ಬರ್ತಾನೆ. ಅವನ ಹೆಸರು ನನ್ನಯ್ಯ ಅಂತ ಹೆಸರಿಟ್ರು. ಸುಜ್ಞಾನಿ ದೇವರು ಅಂತ ಒರಿಸ್ಸಾ ರಾಜ್ಯದಿಂದ ಬಂದರು, ಅವ್ರ ಜೊತೆ ಬರ್ತಾನೆ ನನ್ನಯ್ಯ, ಗೊತ್ತಾಯ್ತಲ್ವಾ? ಇಂತಹ ಅನೇಕ ಜನ ಪರಿವರ್ತನೆ ಆಗ್ಯಾರ. ವೇಮನ ಗೊತ್ತಲ್ಲ ನಿಮಗೆಲ್ಲ, ಹೇಮರೆಡ್ಡಿ ಮಲ್ಲಮ್ಮನ ವೇಮಣ್ಣ ಹೇಮರೆಡ್ಡಿ ಮಲ್ಲಮ್ಮನ ಮೈದ್ನ. ಅವನು ಮಹಾಕಾಮುಕ, ಮೊದಲು ಮಹಾಕಾಮುಕ, ಮದುವೆ ಆಗಿತ್ತು, ಎಲ್ಲ ಇತ್ತು, ಆದರೂ ಕೂಡ ವೇಶ್ಯ ಸಹವಾಸ ಮಾಡ್ತಿದ್ದ. ಆಕೆ ವೇಶ್ಯ ಇನ್ನು ಸಣ್ಣವಳು. ಮಲ್ಲಮ್ಮನ ಮೂಗುತಿ ನೋಡ್ಬಿಟ್ಟಿದ್ದ, ತುಂಬಾ ಚೆನ್ನಾಗಿತ್ತು, ಸಾವುಕಾರಲ್ಲ. ಸರಿ, ನಿಮ್ಮ ಅತ್ತಿಗೆ ಮೂಗುತಿ ತಂದು ಕೊಡಂಗಿದ್ರೆ ಮಾತ್ರ ನೀನು ಬಾ, ಇಲ್ಲೇ ಬರಂಗಿಲ್ಲ ಅಂದ್ಬಿಟ್ಲು. ಇವಳು ಹೋದ, ಮಲ್ಲಮ್ಮನ ಕೇಳ್ದ ಯಾಕೆ ಅಂತ. ಹಿಂಗೆ ಅವೆಲ್ಲ ಕೆಟ್ಟ ಕೆಲಸ ಮಾಡಬಾರ್ದು ಕಣೋ. ಇಲ್ಲ, ನನಗೆ ಬೇಕೇ ಬೇಕು. ಇಲ್ಲ ಮಾಡಬಾರ್ದಪ್ಪ, ಊಟ ಬಿಟ್ಬಿಟ್ಟ. ಉಪವಾಸ ಮಾಡ್ದ, ಒಂದು ದಿವಸ ಆಯಿತು. ಇಲ್ಲ ಹೋಗ್ಲಿ ಬಿಡು, ಊಟ ಮಾಡು, ಕೊಡ್ತೀನಿ ಹೋಗು. ಆದರೆ ಆಕೆ ಮಲ್ಲಮ್ಮ ಎಷ್ಟು ಜಾಣೆ ಇದ್ಲು ಅಂತ ತಿಳ್ಕೊಳ್ಳಿ. ಆಕೆ ಹೇಳ್ತಾಳೆ, ನೋಡು ಕೊಡು, ಆ ವೇಶ್ಯ ಕೊಡ್ತೀಯಲ್ಲ ಕೊಡು, ಒಂದು ಷರತ್ತು ಹಾಕು. ನೀವು ಕರಾರ್ ಅಂತೀರಲ್ಲ, ಒಂದು ಕರಾರ್ ಹಾಕು, ಒಂದು ಷರತ್ತು ಹಾಕು. ಏನಂದ್ರೆ, ಬತ್ತಲೆಯಾಗಿ ನನ್ನ ಮಂಚದ ಸುತ್ತ ದೀಪದ ಬೆಳಕಿನಲ್ಲಿ 3 ಸಾರಿ ಸುತ್ತಬೇಕು. ಸಿನಿಮಾದಲ್ಲಿ ನೋಡಿರ್ಬೇಕು ನೀವು. ನೀವು 3 ಸಾರಿ ಸುತ್ತಬೇಕು, ಬತ್ತಲೆಯಾಗಿ ಸುತ್ತಬೇಕು, ಮಂಚದ ಸುತ್ತ ಸುತ್ತಬೇಕು. ಹ್ಞೂ ಅಂತಾಳ ಅವಳು. ಅಯ್ಯೋ ಇದೇನು ದೊಡ್ಡ ಕಷ್ಟ ಅಂತಾಳು. ದೀಪದ ದೀಪ ಹಚ್ತಾಳೆ, 2-3 ದೀಪ ಹಚ್ಚಿ 3 ಸುತ್ತು ಬರೋ ಹೊತ್ತಿಗೆ ವೇಮನನ ಮನಸ್ಸು ಬದಲಾವಣೆ ಹೋಗ್ಬಿಡುತ್ತೆ. ಅಲ್ಲಿಂದನೇ ಸೀದಾ ಗವಿಗೆ ಹೋಗ್ತಾನೆ, ಕಾಡಿಗೆ ಹೋಗ್ತಾನೆ. ದೊಡ್ಡ ಗುರುಗಳ ಸಿಗ್ತಾರೆ, ಸೋಮಶೇಖರ್ ಗುರುಗಳಂತ ಹೇಳಿ, ಅವರಿಂದ ಉಪದೇಶ ಪಡ್ಕೊಂಡು ಬಹಳ ದೊಡ್ಡ ವ್ಯಕ್ತಿ ಆಗ್ತಾನೆ. ನಾಮದೇವನ ಕೇಳಿರ್ತೀರಿ ನೀವೆಲ್ಲ, ಇವರೆಲ್ಲ ನೈತಿಕ ಪರಿವರ್ತನೆ ಹೊಂದಿದವರು. ನಾಮದೇವ ಎಷ್ಟೋ ಕೊಲೆ ಮಾಡಿದವನು, ಆ ಕೊಲೆ ಮಾಡಿದವಳ ಆ ಹೆಂಡತಿಯ ದುಃಖವನ್ನು ನೋಡಿ ಅವನು ಬದಲಾವಣೆ ಆಗ್ತಾನೆ. ಇದು ಎಂಥ ಪರಿವರ್ತನೆ ಅಂತ ಅದಕ್ಕೆ ನೈತಿಕ ಪರಿವರ್ತನೆ. ಇನ್ನು ಸಾಮಾಜಿಕ ಪರಿವರ್ತನೆ ಅಂತ ಒಂದಿದೆ. ಈಗ ಎಷ್ಟೋ ಜನ ಕ್ರಿಶ್ಚಿಯನ್ ಮಾಡಿಬಿಡ್ತಾರೆ. ನೀವು ಹುಷಾರಾಗಿರ್ಬೇಕು. ಬಂದು ಅವ್ರಿಗೆ ದುಡ್ಡದ ಆಸೆ ತೋರಿಸಿ, ಅಥವಾ ನಿಮಗೆ ಸೀಟ್ ಕೊಡಿಸ್ತೀವಿ, ಮದುವೆ ಮಾಡ್ಕೊತೀವಿ, ಮದುವೆ ಮಾಡಿಸ್ತೀವಿ ನಿಮಗೆ ಅಂತೇಳಿ ಎಷ್ಟೋ ಜನ, ಸಾವಿರಾರು ಜನ, ಲಕ್ಷಾಂತರ ಜನ ಕ್ರಿಶ್ಚಿಯನ್ರನ್ನ ಇನ್ನು ಎದುರಿಸಿ ಬಡಿದು ಅತ್ಯಾಚಾರ ಮಾಡಿ, ಮುಸಲ್ಮಾನರು ಕೂಡ ಸಾಮಾಜಿಕ ಪರಿವರ್ತನೆ ಮಾಡಿ. ಇದರಿಂದ ಎಂಥ ಪ್ರಯೋಜನ ಇಲ್ಲ. ಪಾಪ ಇನ್ನೂ ಹೆಚ್ಚು ಪಾಪ ಗಳಿಸ್ಕೊಂಡಂಗೆ. ಇಂಥದ್ದು ಕೂಡ ಇದು ಪ್ರಯೋಜನ ಇಲ್ಲ. ತತ್ವ ಮೆಚ್ಚಿ, ಈ ಹಿಂದೂ ತತ್ವಜ್ಞಾನವನ್ನು ಮೆಚ್ಚಿ ಎಷ್ಟೋ ಜನ ಬಂದಿದ್ದಾರೆ, ಅದು ನಿಜವಾದ ಪರಿವರ್ತನೆ. ಇನ್ನು ಕೊನೆಯದು ಆಧ್ಯಾತ್ಮಿಕ ಪರಿವರ್ತನೆ. ಬುದ್ಧನ ಜೀವನದಲ್ಲಿ, ಮಹಾದೇವಕ್ಕನ ಜೀವನದಲ್ಲಿ, ಮಹಾದೇವಕ್ಕ ಅತ್ಯಂತ ಸುಂದರಿ. ಅದೇ ಹೇಳ್ತಿದ್ದಲ್ಲ, ಸಿನಿಮಾ ಆಕ್ಟರ್ ಏನೂ ಅಲ್ಲ ಈಗಿನ ಕಾಲದವರು, ಅಷ್ಟು ಸುಂದರವಾದ ಅವತಾರ ಪುರುಷರು. ಮಹಾದೇವಕ್ಕ ಕೂಡ ರಾಜನೇ ಮದುವೆ ಆಗ್ತೀನಿ ಅಂತ ಬಂದ್ರು ಕೂಡ, ಪಟ್ಟದ ರಾಣಿ ಪದವಿ ಕೊಡ್ತೀನಿ ಅಂದ್ರೂ ಕೂಡ ಆಕೆ ಒಪ್ಕೊಳ್ಳಿಲ್ಲ. ಅದನ್ನೆಲ್ಲ ತಿರಸ್ಕರಿಸಿ ಕಡೆಗೆ ದಿಗಂಬರಳಾಗಿ, ರಾಜ ಒತ್ತಾಯ ಮಾಡಕ್ ಬಂದಾಗ ಸೀರೆ ಸೆರಗಿಡ್ದು ಎಳೆದಾಗ ಆ ಸೀರೆಯನ್ನೇ ಬಿಚ್ಚು ಒಗೆದು ಆ ದಿಗಂಬರಳಾಗಿ ಅರಮನೆ ದಾಟಿ, ಕೊನೆ ತನಕ ದಿಗಂಬರಳಾಗಿರ್ಲಿಲ್ಲ, ಕಲ್ಯಾಣಕ್ಕೆ ಬರೋ ತನಕ ಹರಕು ಮುರುಕು ಚಿಂದಿ ಹುಟ್ಕೊಂಡು ಕಲ್ಯಾಣಕ್ಕೆ ಬಂದು ಬಸವಣ್ಣವರಿಂದ ಜಂಗಮ ದೀಕ್ಷೆ ಅಂತ ಬಂತ. ಆವಾಗ ಮಹಾದೇವಕ್ಕ ಒಂದು ಮಾತು ಹೇಳಿದ ತಾಯಿಗೆ, ನಿನ್ನ ತಾಯಿತನವನ್ನು ಅಲ್ಲೇ ಹೋಗಿ. ಆವಾಗ ನೀವು ಕೇಳ್ಬೋದು, ಅಲ್ಲರಿ ಮತ್ತು ಇವರು ನಿಮ್ಮಂಥವರು ಮತ್ತು ಗುರುಗಳು ಇಷ್ಟು ಕಠೋರ ಆಗ್ಬೇಕಾ, ತಾಯಿ ತಂದೆಗಳನ್ನು ಬಿಡ್ಬೇಕಾ? ಅದಕ್ಕೆ ಒಬ್ಬ ಸಂಸ್ಕೃತದ ಕವಿ ಹೇಳ್ತಾನೆ, ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಲೋಕೋತ್ತರಾಣಾಂ ಚೇತಾಂಸಿ ಕೋಹಿ ವಿಜ್ಞಾತು ಮರ್ಹತಿ. ಅಂದ್ರೆ ಇಲ್ಲಿ ಮಹಾತ್ಮರು ಹೆಂಗಿರ್ತಾರಪ್ಪ ಅಂದ್ರೆ, ಅವರು ಹೂವಿನಷ್ಟು ಕೋಮಲ, ವಜ್ರದಷ್ಟು ಕಠೋರ. ಹಾಗೆ ಬಸವಣ್ಣವರು, ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಒಪ್ಪನು ನಮ್ಮ ಡೋಹರ ಕಕ್ಕಯ್ಯ ಅಂದ್ರು ಅಂತ್ಯಜರಿಗೆ. ಯಾಕೆಂದ್ರೆ ಅವ್ರು ನೋವಿಂದ ಬಳಲ್ತಿದ್ರು, ಅವರೆಲ್ಲ ಅಧ್ಯಾತ್ಮ ಜೀವಿಗಳಾಗಿದ್ರು. ಅದೇ ಅಪ್ಪ ಅಮ್ಮನನ್ನ ತೊರೆಯುವಾಗ
ಅವ್ರು ಹೇಳ್ತಾರೆ, ಕೋಗಿಲೆ ವನದ ಕೋಗಿಲೆ ಮನೆಗೆ ಬಂದಡೆ ಕುಹು ಕುಹು ಅನ್ನೋದು ಬಿಡೋದಿಲ್ಲ. ಆದ್ದರಿಂದ ನಾನು ಪರಮಾತ್ಮನ ಕೋಗಿಲೆ ಕಾಕ ಅನ್ನಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಮನೆ ಬಿಟ್ಟು ಹೊರಡ್ತಾರೆ. ಅಕ್ಕನಾಗಮ್ಮನವ್ರ ಪ್ರಸಂಗ ಅಂತೂ ನಿನ್ನೆ ಹೇಳಿದ್ದೀನಿ. ಅಕ್ಕನಿಗೆ ದೀಕ್ಷೆ ಸಿಗಲಿಲ್ಲ ಅಂತ ತಿಳ್ಕೊಂಡು ಅನ್ಯಾಯ ಮಾಡ್ತಾ ಇದ್ದೀರ ಹೆಣ್ಮಕ್ಳಿಗೆ. ಅವ್ರ ಶೂದ್ರರಲ್ಲ, ಅವ್ರ ಶೂದ್ರರಾದ್ರೆ ಪುರುಷರಾಗಿ ಶ್ರೇಷ್ಠರಾಗ್ತಾರೆ ಅನ್ನುವ ಪ್ರಶ್ನೆಯಿಂದ ಕೇಳಿ ಮನೆಯನ್ನು ಬಿಟ್ಟು ಹೊರಡ್ತಾರೆ. ಮುಂದೆ ಎಲ್ಲಿಗೆ ಬರ್ತಾರೆ, ಏನು ಮಾಡ್ತಾರೆ ಅಂತಕ್ಕಂಥದ್ದನ್ನೆಲ್ಲ ನಾಳಿನ ದಿವಸ ನೋಡೋಣ ಅಂತ ತಿಳ್ಕೊಂಡು ಹೇಳ್ತಾ, ಮಕ್ಕಳೇ ನಿಜವಾಗೂ ಈ ಕಣಿವೆನ್ನಾಪುರದ ಮಕ್ಕಳು ಮುಂದಿನ ಪ್ರಜೆಗಳು. ಯಾಕೆ ಗಲಾಟೆ ಮಾಡಿ ಇವತ್ತು ಚಂದ ಕೂತಿದ್ದೇನೆ. ಪ್ರಜೆಗಳಾಗ್ತಿಲ್ಲ, ಒಳ್ಳೆ ಪ್ರಜೆಗಳಾಗಲಿ. ಮತ್ತೆ ಆಮೇಲೆ ಸರ್ಟಿಫಿಕೇಟ್ ಕೊಟ್ಟರು ನಾಳೆ ಗಲಾಟೆ ಮಾಡಕ್ಕೆ ಶುರು ಮಾಡ್ಬಿಟ್ಟಿಲ್ಲ, ಗೊತ್ತಾಯ್ತಲ್ಲ. ನಾಳೆ ಹಿಂಗೆ ಕೂತ್ಕೋಬೇಕು, ಎಲ್ಲರೂ ಶಾಂತವಾಗಿ ಪ್ರಸಾದ ತಗೋಬೇಕು. ಮಂಗಳ ಮಾಡಿ ಆದ್ಮೇಲೆ ಚೆಲ್ಲಬಾರ್ದು ಚುರುಮುರಿ ಕಾಳನ್ನ. ಈಗ ಪೇಪರ್ ತಂದ್ಬಿಡಿ, ಇಲ್ಲಾಂದ್ರೆ ಹುಡಿಗೆ ಹಾಕ್ಸ್ಕೊಡಿ, ಹುಡಿ ಒಡ್ಡಿ ಹಾಕ್ಸ್ಕೊಡಿ. ಕೈಯಲ್ಲಿ ಚೆಲ್ಲಬೇಡಿ, ಸಣ್ಣ ಸಣ್ಣ ಕೈ ಇರ್ತವೆ, ಹುಡಿಗೆ ಹಾಕ್ಕೊಟ್ಬಿಡ್ರಪ್ಪ ಪ್ರಸಾದ. ನಾವು ಮಕ್ಕಳಿಗೆ ಹುಡಿ ಒಡಿಸ್ಬಿಟ್ಟು ಕೊಡಿ, ಆ ಚೆಲ್ಲ ಅದನ್ನು ಕೊಡಿ ಅಂತ ತಿಳ್ಕೊಂಡು ಹೇಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಶರಣ ಶರಣ.